ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ನಾವು ಈ ಸಮಯದಲ್ಲಿ ಆತನ ಆರಾಧನೆ ಮಾಡಲಿಕ್ಕೋಸ್ಕರ ಆತ ನಮ್ಮನ್ನು ಸೇರಿಸಿ ಆತನು ಈ ಸಮಯದ ತನಕ ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಾನೆ. ಕಳೆದ ದಿವಸಗಳು ಕಠಿಣ ದಿವಸಗಳಾಗಿರ್ಬೋದು, ಪರಿಸ್ಥಿತಿಗಳು ಬಂದಿರ್ಬೋದು, ಅದರ ಮಧ್ಯದಲ್ಲಿ ದೇವರು ನಮ್ಮನ್ನು ಉನ್ನತವಾಗಿ ನಡೆಸಿಕೊಂಡು ಬಂದು ಇನ್ನೊಂದರ್ತಿ ಅಂತರಾಳದಲ್ಲಿ ನಾವು ಆತನ ಆರಾಧನೆ ಮಾಡಬೇಕು. ಆತನ ಪ್ರೀತಿ, ಆತನು ಮಾಡಿದ ಕರುಣೆ, ದಯೆಯನ್ನು ವರ್ಣಿಸುತ್ತಾ ಆತ ನಮ್ಮನ್ನು ಕೊಂಡಾಡಬೇಕೆಂಬುದು ಆತ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ಇವತ್ತು ಯೂಟ್ಯೂಬ್ ಮುಖಾಂತರ, ನೀವು ಮಾಧ್ಯಮದ ಮುಖಾಂತರ ಅನೇಕ ಕಡೆಯಲ್ಲಿ ನೀವು ನೋಡ್ತಿರ್ಬೋದು. ನೀವು ಎಲ್ಲಿ ನೋಡಿದರೂ ಪರವಾಗಿಲ್ಲ, ಅದು ದೇಶಕ್ಕೆ ಸ್ಥಾನ ಆತನು ಇವತ್ತು ನಿಮ್ಮ ಪಕ್ಕದಲ್ಲಿ, ನಿಮ್ಮ ಮನೆಗೆ ಆತನು ಬರಲಿಕ್ಕೆ ಬಯಸ್ತಿದ್ದಾನೆ. ಯಾಕಂದರೆ ಈ ಆರಾಧನೆ ನಿಮ್ಮ ಜೀವಿತ, ನಿಮ್ಮ ಕುಟುಂಬ ಜೀವಿತದಲ್ಲಿ ಒಂದು ಆಶೀರ್ವಾದ, ಒಂದು ಬಿಡುಗಡೆ, ಒಂದು ಅದ್ಭುತ ಮಾಡುವಂಥದ್ದಾಗಿದೆ. ಯಾಕಂದರೆ ದೇವರ ಸನ್ನಿಧಿಯಲ್ಲಿ ಯಾವಾಗ ನಾವು ಆರಾಧನೆ ಮಾಡ್ತೇವೋ ಅಲ್ಲಿ ದೇವರ ಬಿಡುಗಡೆಗಳು ಉಂಟಾಗೋದು ನೋಡ್ತೇವೆ. ಪ್ರಿಯರೇ, ನಾವು ನೋಡ್ತೇವೆ ಬೈಬಲಲ್ಲಿ ಯೇಸುವಿನ ಮಾತುಗಳು ಅನೇಕ ರೀತಿಯಲ್ಲಿ ವಾಗ್ದಾನಗಳು, ಅನೇಕ ಆಜ್ಞೆಗಳು, ಅನೇಕ ಮಾತುಗಳು ಮಾತಾಡ್ಬಾರ್ದು ನೋಡ್ತೇವೆ. ಪ್ರಿಯರೇ, ಯಾವಾಗ ಯೇಸುವಿನ ಮಾತನ್ನು ಆತನು ನಂಬಿದನೋ ಆಗಲೇ ಆ ಆಳು ಗುಣವಾದದ್ದು ನೋಡ್ತೇವೆ. ಪ್ರಿಯರೇ, ಒಂದು ಸಲ ಯೇಸು ಕ್ರಿಸ್ತನು ನಾವು ನೋಡ್ತೇವೆ ಯಾಯಿರನ ಮನೆಗೆ ಹೊರಡ್ತಿರುವಾಗ 12 ವರ್ಷದಿಂದ ರಕ್ತಕುಸುಮ ಸ್ತ್ರೀಯು ಆ ಯೇಸುವಿನ ಉಡುಪಿನ ಗುಂಡನ್ನು ಮುಟ್ಟಿದರು ನೋಡ್ತೇವೆ. ಪ್ರಿಯರೇ, ಒಂದು ಕ್ಷಣ ಮುಟ್ಟಿದ ತಕ್ಷಣ ಅವಳ ಜೀವಿತದಲ್ಲಿ ಅನೇಕ ವೇದನೆ, ಅನೇಕ ಕಷ್ಟಗಳು, ಅನೇಕ ಆಸ್ಪತ್ರೆಗಳನ್ನು ತಿರುಗಿಕೊಂಡು ಆದರೆ ಯೇಸುವಿನ ಯಾವಾಗ ಮುಟ್ಟುತ್ತಾಳೋ ಅವಳ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕಂಡದ್ದು ನೋಡ್ತೇವೆ. ಪ್ರಿಯರೇ, ಸಮಸ್ಯೆ ದೊಡ್ಡದಲ್ಲ, ರೋಗ ದೊಡ್ಡದಲ್ಲ, ಯಾವುದೇ ಪರಿಸ್ಥಿತಿ ದೊಡ್ಡದಲ್ಲ, ಅದಕ್ಕಿಂತಲೂ ದೊಡ್ಡದು ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಸಮರ್ಪಣೆ ಮಾಡಿಕೊಂಡು ಎಲ್ಲರನ್ನೂ ಪ್ರೀತಿ ಮಾಡಿದಂಥ ತಂದೆ ಇರುವುದಾದರೆ ಅದು ಯೇಸು ಕ್ರಿಸ್ತನೊಬ್ಬನೇ. ಯಾವಾಗ ಆತನ ಮಾತಲ್ಲಿ ನಾವು ನಂಬುತ್ತೇವೋ, ಯಾವಾಗ ಆತನ ಮಾತಿಗೆ ನಾವು ವಿಧೇಯರಾಗುತ್ತೇವೋ, ಯಾವಾಗ ಆತನ ಮಾತನ್ನು ಶ್ರದ್ಧೆಯಿಂದ ಕೇಳಿಕೊಂಡು ನಾವು ತಗ್ಗಿಸಿಕೊಳ್ಳುತ್ತೇವೋ ಆಗ ದೇವರ ಬಲ, ದೇವರ ಶಕ್ತಿ, ದೇವರ ಮಹಿಮೆಯು ಅದು ತುಂಬಲ್ಪಡೋದು. ಪ್ರಿಯರೇ, ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗ್ತಿದ್ದೇವೆ. ನಾವು ನಂಬುತ್ತೇವೆ ಈ ವಾಕ್ಯವನ್ನು ಅನೇಕರು ಕೇಳಿರಬಹುದು. ಆದರೆ ಒಂದು ಕ್ಷಣ ಯೇಸುವೆ ನನ್ನ ಮನೆಗೆ ಬರಬೇಕು, ಯೇಸುವೆ ನನ್ನ ಹೃದಯದೊಳಗೆ ಬಾ, ಯೇಸುವೆ ನನ್ನ ಮನಸ್ಸಿನೊಳಗೆ ಬಾ, ಪವಿತ್ರಾತ್ಮ ನನ್ನೊಳಗೆ ಬಾ ಎಂಬುದು ನೀವು ಕರೆಯುವುದಾದರೆ ಯೇಸು ಕ್ರಿಸ್ತನು ಇವತ್ತೇ ಈ ಕ್ಷಣವೇ ನಿಮ್ಮ ಮನೆಗೆ, ನಿಮ್ಮ ಮನದೊಳಗೆ ಆತನು ಬರಲಿಕ್ಕೆ ಬಯಸ್ತಾನೆ. ಪ್ರಿಯರೇ, ಯಾಕಂದರೆ ಆತನಿದ್ದರೆ ಮಾತ್ರ ಮನೆಯು ಅದು ಒಂದು ಸಂಭ್ರಮೋತ್ಸವದಲ್ಲಿ ಒಂದು ಹರ್ಷಧ್ವನಿಯ ಹಾಗೆ ಮಾಡ್ತಾನೆ ಆ ಯೇಸು ಕ್ರಿಸ್ತನೊಬ್ಬನೇ. ಯಾವಾಗ ನೋಡ್ತೇವೆ ಆ ಸುಂಕದವನ ಮನೆಗೆ ಬಂದ ತಕ್ಷಣ ಸುಂಕದವನ ಮನೆಯು ರಕ್ಷಿಸಲ್ಪಟ್ಟದ್ದು ನೋಡ್ತೇವೆ. ಪ್ರಿಯರೇ, ಯಾರ ಮನೆಗೆ ಯೇಸು ಕ್ರಿಸ್ತನು ಬರ್ತಾನೋ, ಯಾರ ಮನೆಯಲ್ಲಿ ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡ್ತೇವೋ, ಯಾರ ಮನೆಯಲ್ಲಿ ಯೇಸು ಕ್ರಿಸ್ತನನ್ನು ನಾವು ಆತನ ಸಾನ್ನಿಧ್ಯಕ್ಕೆ ನಾವು ಒಪ್ಪಿಸಿಕೊಡ್ತೇವೋ ಅವನ ಜೀವಿತದಲ್ಲಿ, ಅವನ ಕುಟುಂಬದಲ್ಲಿ ಒಂದು ಆಶೀರ್ವಾದ ಕಾಣಲಿಕ್ಕೆ ಮಾತ್ರ ಸಾಧ್ಯ. ಪ್ರಿಯರೇ, ಸಮಯದಲ್ಲಿ ನಾವು ಆರಾಧನೆಗೋಸ್ಕರ ಬಂದಿದ್ದೇವೆ. ಪ್ರಿಯ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವ. ನಮ್ಮಲ್ಲಿ ಯಾವ ಸಂಗತಿಗಳು ದೇವ ಇನ್ನೂ ನಂಬಲಿಲ್ಲವೋ, ಇನ್ನೂ ನಾವು ಏನು ನಿರೀಕ್ಷೆ ಇಡಿಲ್ಲವೋ ಈ ಸಮಯದಲ್ಲಿ ಪರಿಪೂರ್ಣವಾಗಿ ಆತನ ಸಾನ್ನಿಧ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತಾ, ದೇವ ನನ್ನೊಳಗೆ ಬಾ, ಪವಿತ್ರಾತ್ಮ ನನ್ನೊಳಗೆ ಬಾ, ನನ್ನ ಮನೆಗೆ ಬಾ ಎಂಬುದು ಆತನ ಕರೆಯುವ. ಆತನು ಒಂದು ಕ್ಷಣ ಬಂದು ಆತನ ಪರಿಪೂರ್ಣವಾಗಿ ಆರಾಧಿಸಿದರೆ ಆತನ ಪ್ರಸನ್ನತೆ, ಆತನ ಮಹಿಮೆ ಆತನ ಸೂರ್ಯ ಮಾಡುವನಾಗಿದ್ದಾನೆ. ಸ್ವರ್ಗ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯದ ಮುಖಾಂತರ ನಾವು ಈ ಸಮಯದಲ್ಲಿ ನಾವು ಓದಿದ್ದೇವೆ, ನಾವು ನಂಬುತ್ತೇವೆ. ಪವಿತ್ರಾತ್ಮನೇ, ನೀನು ಒಂದು ಮಾತು ಒಬ್ಬನ ಜೀವಿತದಲ್ಲಿ, ಒಂದು ಕುಟುಂಬದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಉಂಟು ಕರ್ತನೆಪ್ಪ. ದೇವ, ಆ ಒಂದು ಮಾತು ನಮ್ಮಲ್ಲಿ ಮಾತನಾಡು ದೇವ, ಒಂದೊಂದು ಮಾತುಗಳು ಒಬ್ಬರ ಜೀವಿತದಲ್ಲಿ ಮಾತನಾಡು ಕರ್ತನೆಪ್ಪ. ಯಾಕಂದರೆ ಸ್ವಾಮಿ ದೇವ, ಹೌದು ಕರ್ತನೆಪ್ಪ, ನೀನು ಒಬ್ಬನೇ ಅದ್ಭುತ ಸ್ವರೂಪನೆಂಬುದು ಪ್ರತಿಯೊಬ್ಬರು ತಿಳ್ಕೊಳ್ಳೋ ರೀತಿಯಲ್ಲಿ ಸ್ವಾಮಿ ದೇವ ನಿನ್ನ ಕಾರ್ಯಗಳು ಕರ್ತನೆಪ್ಪ ಈ ಆರಾಧನೆ ಮುಖಾಂತರ ಒಂದೊಂದು ಮನೆಯಲ್ಲೂ ಸ್ವಾಮಿ ನಿನ್ನ ಮಹಿಮೆಯು ತುಂಬಲ್ಪಡಲಿ. ಪವಿತ್ರಾತ್ಮನೇ, ಇದನ್ನು ನೋಡುವಂಥ ಒಬ್ಬೊಬ್ಬ ವೀಕ್ಷಕರಾಗಲಿ, ಅವರ ಕುಟುಂಬದಲ್ಲಾಗಿರ್ಬೋದು, ಅವರ ವ್ಯಕ್ತಿಯಲ್ಲಿದ್ದರೂ ಅಪ್ಪ ಆ ಒಂದು ನಿನ್ನ ಮಾತು ಅವರ ಜೀವಿತದಲ್ಲಿ ಪ್ರಭಾವ ಬೀರಲಿ, ಅವರು ನಿನ್ನನ್ನು ಕಂಡುಕೊಳ್ಳುವ ರೀತಿಯಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಕರ್ತನೆಪ್ಪ. ಪ್ರಾರಂಭದ ಕಡತನಕ ಸ್ವಾಮಿ ದೇವ ಪವಿತ್ರಾತ್ಮನೇ, ನಿನ್ನ ಆತ್ಮವನ್ನು ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮ ನಡೆಸು, ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿನ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ನಾವು ಇನ್ನೊಂದು ಅರ್ಥ, ನಾವು ಆತನ ಆರಾಧನೆ ಮಾಡಲಿಕ್ಕೆ ಹೋಗ್ತಿದ್ದೇವೆ. ನಾವೆಲ್ಲರೂ ಎದ್ದು ನಿಂತುಕೊಳ್ಳುವ, ಕರ್ತನ ಸಾನ್ನಿಧ್ಯದಲ್ಲಿ ಆತನನ್ನು ಸಂಭ್ರಮಿಸೋಣ. ಯಾಕಂದರೆ ಆತನು ಮಾಡಿದ ಎಲ್ಲ ಉಪಕಾರಗಳಿಗೋಸ್ಕರ ಆತನಿಗೆ ಸ್ತೋತ್ರ ಹೇಳುವ. ಆ ಮನೋಹಾರ ಎಷ್ಟು ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಅಂಗಳದಲ್ಲಿ ಇರುವಂಥ ಒಂದು ದಿನ ಅದು ಸಹಸ್ರ ದಿನಕ್ಕಿಂತಲೂ ಉತ್ತಮ ಎಂಬುದು, ಒಂದು ಉನ್ನತ ಎಂಬುದು ನಂಬಿಕೊಂಡು ಆತನ ನಾಮವನ್ನು ಸಂಕೀರ್ತಿಸುವ, ಮಹಿಮೆ ಸಲ್ಲಿಸುವ.
ಮನೋಹರ ಎಂದು ನಿನ್ನಾಲಯ, ಎಷ್ಟು ಆನಂದ ನಿನ್ನ ಅಂಗಳದಲ್ಲಿ. ಮನೋಹರ ಎಂದು ನಿನ್ನಾಲಯ, ಎಷ್ಟು ಆನಂದ ನಿನ್ನ ಅಂಗಳದಲ್ಲಿ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಗೂಡು. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಗೂಡು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ನಿನ್ನ ಅಂಗಳದಲ್ಲಿ ಒಂದು ದಿನ ಬೇರೆ ಸಹಸ್ರ ದಿನಕ್ಕಿಂತ ಉತ್ತಮವು. ನಿನ್ನ ಅಂಗಳದಲ್ಲಿ ಒಂದು ದಿನ ಬೇರೆ ಸಹಸ್ರ ದಿನಕ್ಕಿಂತ ಉತ್ತಮವು. ದುಷ್ಟರ ಗೂಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲು ಕಾಯುವುದೇ ಲೇಸು. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯೋ ಪಾರಿವಾಳಕ್ಕೆ ಗೂಡು. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯೋ ಪಾರಿವಾಳಕ್ಕೆ ಗೂಡು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. 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 ಯೇಸುವೇ, ಆ ಮನೋಹರ ನಿನ್ನ ಅಂಗಳದಲ್ಲಿ, ಹೌದು ಸ್ವಾಮಿ, ನಾವು ನಿನ್ನ ಅಂಗಳದಲ್ಲಿ ಸೇರಬೇಕೆಂಬುದು ಹಂಬಲಿಸುತ್ತೇವೆ. ಯಾವ ರೀತಿ ಕೀರ್ತನೆಗಳ 42ನೇ ಕೀರ್ತನೆ ಹೇಳ್ತದೆ, ಹೌದು ಸ್ವಾಮಿ, ಜಿಂಕೆ ನೀರಿನ ಕಾಲುವೆಗಳಲ್ಲಿ ಕಳಬಳಿಗೆ ದೇವ ಯಾವ ರೀತಿ ಹಂಬಲಿಸುತ್ತದೋ ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ನಿನ್ನ ಸಾನ್ನಿಧ್ಯವನ್ನು ಸೇರುವಂತ ಒಂದು ಹಂಬಲ, ಆ ಭಯಕ್ಕೆ ಸ್ವಾಮಿ ನಮಗೆ ಒದಗಿಸಿ ಕೊಟ್ಟದಕ್ಕಾಗಿ ಸ್ತೋತ್ರಲಿದ್ದೇವೆ. ನಿನ್ನ ವೇದಿಗಳಿಗೆ ದೇವ ಗುಬ್ಬಿಗೆ ಆ ಮನೆಯನ್ನು ಸ್ವಾಮಿ, ಆ ಪಾರಿವಾಳಕ್ಕೆ ಗೂಡನ್ನು ಕೊಟ್ಟಂತ ದೇವರು ಇವತ್ತು ನಮಗೆ
ನಿನ್ನ ಸಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿ ನಿನ್ನ ಸಾರೂಪ್ಯದ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಇವತ್ತು ನಮಗೆ ಉತ್ಕೃಷ್ಟವಾದ ಒಂದು ಉನ್ನತವಾದ ಯೋಜನೆ ಇಟ್ಟಂತ ದೇವರೇ, ನೀನು ನಮ್ಮನ್ನು ಆಶ್ರಯ ಮಾಡುವಂತ ದೇವರಾಗಿದ್ದೆ ಕರ್ತನಪ್ಪ. ನಿನ್ನ ಅಂಗಳದಲ್ಲಿ ಸೇರಬೇಕಂತ ನನ್ನ ಆ ಒಂದು ಹೃದಯವು ಯಾವಾಗ ಬಯಸುವ ರೀತಿಯಲ್ಲಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದೆ ಕರ್ತನಪ್ಪ. ಅದಕ್ಕೆ ನಾವು ಹೇಳ್ತೀವಿ, ಹತ್ತಿರವೇ ಇರು ಯೇಸುವೆ. ಇಕ್ಕಟ್ಟಿನ ಸಮಯದಲ್ಲಿ ನಿನ್ನ ಹೊರತು ಯಾರು ನನಗೆ ಸಹಾಯ ಮಾಡಲು, ನಿನ್ನ ಹೊರತು ಯಾರಿಲ್ಲ ಕರ್ತನಪ್ಪ. ಈ ಲೋಕದಲ್ಲಿ ಆಶ್ವಾಸನೆ ಕೊಡಬಹುದು ಅಥವಾ ನಮ್ಮ ಇಡೀ ಕುಟುಂಬದವರು ನಮಗೆ ಆಶ್ವಾಸನೆ ಕೊಡಬಹುದು, ಆದರೆ ಅವರ ಆಶ್ವಾಸನೆ ಮಾತ್ರ ಹೊಳಿತದೆ ಹೊರತು ಅವರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀನು ಏನು ಮಾತನಾಡ್ತು ಅದನ್ನು ಕೊಡಲು ಪೂರ ನಂಬಿಗಸ್ತನ ದೇವರಾಗಿದ್ದಿ ಕರ್ತನಪ್ಪ. ಎಲ್ಲ ಸೈತಾನನ ಶಕ್ತಿಗಳನ್ನು ಮುರಿದಾಕಿಕೊಂಡು ನಮ್ಮನ್ನು ನಡೆಸುವಂತ ದೇವರೇ, ನಿನ್ನ ಸಾನ್ನಿಧ್ಯಕ್ಕೆ ಹತ್ತಿರವೇ ಇರು ಯೇಸುವೆ. ಹಲ್ಲೆಲೂಯಾ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಬಲಹೀನ ವೇಳೆಯಳು ಬಲವಾಗಿ ಇರು ಯೇಸುವೇ, ಬಲಹೀನ ವೇಳೆಯಳು ಬಲವಾಗಿ ಇರು ಯೇಸುವೇ. ಅಜ್ಞಾನದ ವೇಳೆಯಳು ಜ್ಞಾನವನಿರು ಯೇಸುವೇ, ಅಜ್ಞಾನದ ವೇಳೆಯಳು ಜ್ಞಾನವನಿರು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡು ಯೇಸುವೇ, ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡು ಯೇಸುವೇ. ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೇ, ನನಗೆ ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗ ತಪ್ಪಿ ತೋರು ಯೇಸುವೇ. ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಬಲಹೀನ ವೇಳೆಯಳು ಬಲವಾಗಿ ಇರು ಯೇಸುವೇ,
ವೇಳೆಯಳು ಬಲವಾಗಿ ಇರು ಯೇಸುವೇ. ಅಜ್ಞಾನದ ವೇಳೆಯಳು ಜ್ಞಾನವ ನೀಡು ಯೇಸುವೇ. ಅಜ್ಞಾನದ ವೇಳೆಯಳು ಜ್ಞಾನವ ನೀಡು ಯೇಸುವೇ. ಹತ್ತಿರವೇ ಇರು ಯೇಸುವೇ. ಇಕ್ಕಟ್ಟಿನ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ. ಇಕ್ಕಟ್ಟಿನ ಸಮಯದಲ್ಲಿ ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ. ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ. ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ. ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ. ಹತ್ತಿರವೇ ಇರು ಯೇಸುವೇ. ಇಕ್ಕಟ್ಟಿನ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ. ಇಕ್ಕಟ್ಟಿನ ಸಮಯದಲ್ಲಿ ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ಹತ್ತಿರವೇ ಇರು ಯೇಸುವೇ. ಹೌದು ಕರ್ತನಪ್ಪ, ನಮ್ಮ ಹತ್ತಿರ ಇರುವಂತ ನಮ್ಮನ್ನು ಹತ್ತಿರ ನಡೆಸುವಂತ ದೇವರಾಗಿದೆ ಕರ್ತನಪ್ಪ ರಾಜ. ನಿನ್ನ ಹೊರತು ಯಾರು ಇಲ್ಲ ಕರ್ತನಪ್ಪ. ಈ ಭೂಲೋಕದಲ್ಲಿ ಯಾರು ನಿನ್ನಾಗೆ ಪ್ರೀತಿಸೋರು ಯಾರು ಇಲ್ಲ, ನಿನ್ನಾಗೆ ದಯ ತೋರಿಸೋರು ಯಾರಿಲ್ಲ ಕರ್ತನಪ್ಪ. ಅಪ್ಪ ಪ್ರತಿ ಕ್ಷಣವೂ ಸ್ವಾಮಿ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ನಡೆಸುವಂತ ದೇವರಾಗಿದೆ. ಬಲಹೀನ ವೇಳೆಯಲ್ಲಿ ಬಲವನ್ನು ಕೊಡುವಂತ ದೇವರು ಕರ್ತನಪ್ಪ. ಯಾವ ಹಸಿವೆಯಲ್ಲಿರುವಾಗ ಯಾವ ಸಮೃದ್ಧಿಯಾಗಿ ಪೋಷಿಸಿ ನಡೆಸುವಂತ ದೇವರಾಗಿದೆ ಕರ್ತನಪ್ಪ. ನಿನ್ನ ಸಾನ್ನಿಧ್ಯದಲ್ಲಿ ಒಂದು ಬಿಡುಗಡೆ, ನಿನ್ನ ಸಾನ್ನಿಧ್ಯದಲ್ಲಿ ಒಂದು ಅದ್ಭುತವನ್ನು ಕಾಣಲಿಕ್ಕೆ ಸಾಧ್ಯವಾಗಿದೆ ಕರ್ತನಪ್ಪ ರಾಜ. ಅದಕ್ಕೆ ನಾವು ಯಾವಾಗಲೂ ಹೇಳ್ತೇವೆ, ನಮ್ಮ ಹತ್ತಿರವಿರಬೇಕು ಸ್ವಾಮಿ. ನೀನು ಹೌದು ಕರ್ತನಪ್ಪ, ನಿನ್ನನ್ನು ಬಿಟ್ಟು ನಾವು ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ನಿನ್ನನ್ನು ಬಿಟ್ಟು ನಾವು ಏನು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಮ್ಮ ತಂದೆ ನೀನಾಗಿದ್ದಿ. ನಮ್ಮನ್ನು ಸಂರಕ್ಷಿಸುವಂತ, ನಮ್ಮನ್ನು ಪೋಷಿಸುವಂತ, ನಮ್ಮನ್ನು ಕೈ ಹಿಡಿದು ನಡೆಸುವಂತ ದೇವರು ನೀನಾಗಿದ್ದಿ. ಅದಕ್ಕೆ ನಾವು ಹೇಳ್ತೀವಿ ಸಮಯದಲ್ಲಿ, ನೀನೆನ್ನ ಆಶ್ರಯ, ನನ್ನ ಕೋಟೆ, ನನ್ನ ಬಂಡೆ, ನನ್ನ ಸರ್ವಸ್ವ ನೀನಾಗಿದ್ದೆ ಎಂಬುದು. ಅಪ್ಪ ಈ ಸಮಯದಲ್ಲಿ ಇನ್ನೊಂದಾರ್ತಿ ನಾವು ಕಣ್ಣುಗಳ ಮುಚ್ಚಿತೆ ಕೊನೆ ಬಾರಿ ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ ಒಪ್ಪಿಸಿಕೊಡ್ತಾ ಆತನ ಕರೆಯುವ. ನಾವು ಹೇಳುವ ಆತನಲ್ಲಿ, ನಾನು ಇಲ್ಲಿದ್ದೇನೆ ದೇವ, ನಾನು ಇಲ್ಲಿದ್ದೇನೆ, ನಾನು ಇಲ್ಲಿದ್ದೇನೆ ದೇವ, ನನ್ನನ್ನು ನಡೆಸು, ನಿನ್ನ ಮಹಿಮೆಯಿಂದ ನಾನು ತುಂಬಿಸಿ ಎಂಬುದು ಆತನಿಗೆ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್, ಹಲ್ಲೆಲೂಯಾ ರಾಜ. ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ.
ಹೃದಯದಿಂದ ಹರಸಿ ನಿನ್ಮುಖ ಜೀವ ಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸನು ನಾ ದಾಸನು ದೇವಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ನನ್ನ ರಕ್ಷಕನು ನೀ ನನ್ನ ವೈದ್ಯನು ನೀ ನನ್ನ ಸಂತೃಪ್ತಿಯು ನೀ ನನ್ನ ದೇವಾ ನೀ ನನ್ನ ರಕ್ಷಕನು ನೀ ನನ್ನ ವೈದ್ಯನು ನೀ ನನ್ನ ಸಂತೃಪ್ತಿಯು ನೀ ನನ್ನ ದೇವಾ ಆರಾಧಿಸುವೆ ಪುನರುದಯದಿಂದ ಹರಸಿ ನಿನ್ಮುಖ ಜೀವ ಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸನು ನಾ ಆರಾಧಿಸುವೆ ಪುನರುದಯದಿಂದ ಹರಸಿ ನಿನ್ಮುಖ ಜೀವ ಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸನು ನಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ನೀ ನನ್ನ ಪಾಲಕನು ನೀ ನನ್ನ ಆಶ್ವಾಸನೆ ನೀ ನನ್ನ ಮೊಂಬಲವು ನೀ ನನ್ನ ದೇವಾ ನೀ ನನ್ನ ಪಾಲಕನು ನೀ ನನ್ನ ಆಶ್ವಾಸನೆ ನೀ ನನ್ನ ಮೊಂಬಲವು ನೀ ನನ್ನ ದೇವಾ ಆರಾಧಿಸುವೆ ಪುನರುದಯದಿಂದ ಹರಸಿ ನಿನ್ಮುಖ ಜೀವ ಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸನು ನಾ ಆರಾಧಿಸುವೆ ಪುನರುದಯದಿಂದ ಹರಸಿ ನಿನ್ಮುಖ ಜೀವ ಮಾನವೆಲ್ಲ ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸನು ನಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ನೀ ನನ್ನ ಆಶ್ರಯ
ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ. ಯೇಸುವೆ, ನಾವು ಆರಾಧಿಸ್ತೇವೆ ಕರ್ತನಪ್ಪ. ನಾವು ಜಯಘೋಷಗಳು ಮಾಡ್ತೇವೆ ಕರ್ತನಪ್ಪ. ನಿನ್ನನ್ನು ಆರಾಧಿಸಿ ಕೊಂಡಾಡ್ತೇವೆ. ನಿನ್ನ ಆಶ್ರಯವಾಗಿದೆ, ನನ್ನ ದುರ್ಗವಾಗಿದೆ, ನನ್ನ ಬಂಡೆಯಾಗಿದೆ ಎಂಬುದು ನಾವು ಕೇಳುತ್ತೇವೆ ಕರ್ತನಪ್ಪ. ರಾಜ್ಯ ನಮ್ಮ ಪಾಲಕನಾಗಿ ರಕ್ಷಕನಾಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸದ ನಾವು ಎಲ್ಲಿದ್ದೇವೆ ಸ್ವಾಮಿ. ನಿನ್ನ ಸೇವೆಗೋಸ್ಕರ, ನಿನ್ನ ಮಹಿಮೆಗೋಸ್ಕರ ನಾವು ಎಲ್ಲಿದ್ದೇವೆ ಪವಿತ್ರಪ್ಪನೇ. ನಾನು ಎಲ್ಲಿದ್ದೇವೆ ಪವಿತ್ರಪ್ಪನೇ. ನಿನ್ನ ಮಹಿಮೆಯು ತುಂಬಲ್ಪಡಲಿ ಸ್ವಾಮಿ. ನಿನ್ನ ಅಭಿಷೇಕವು ತುಂಬಲ್ಪಡಲಿ ಸ್ವಾಮಿ. ಬೆಳಗಿನ ವಿಶೇಷ ಆರಾಧಿಸಿ ಹೊಂದಲಿ ಸ್ವಾಮಿ. ನಿನ್ನ ವಿಶೇಷ ಮೇಘ ಉಳಿದಕ್ಕಾಗಿ ನಾವು ಸ್ತೋತ್ರಲಿದ್ದೇವೆ ಪವಿತ್ರಾತ್ಮನೆ. ನಿನ್ನ ಶಕ್ತಿಯನ್ನು ತುಂಬಿಸು, ನಿನ್ನ ಮಹಿಮೆಯನ್ನು ತುಂಬಿಸು. ನಿನ್ನ ಪವಿತ್ರಾತ್ಮನ ಶಕ್ತಿ ಅದು ಬಲಪಡಿಸಲಿ ಸ್ವಾಮಿ. ಆದಿ ಅಪೊಸ್ತಲರ ಕಾಲದಲ್ಲಿ ಉಳಿದಂತ ಮಹಿಮೆ ಸ್ವಾಮಿ, ಆ ಪಂಚಶತಮಾನ ದಿನದಲ್ಲಿ ಉಳಿದಂತ ಮಹಿಮೆ ಸ್ವಾಮಿ, ಇವತ್ತಿಗೆ ಮಹಿಮೆ ಉಳಿಯಲು ಸ್ವಾಮಿ. ಓ ಪ್ರತಿಯೊಂದು ಅವು ಬಂಧನಗಳು ಮುರಿಯಲ್ಪಡಲು, ಎಲ್ಲ ರೀತಿಯ ಸೈತನ ಶಕ್ತಿಗಳು ಮುರಿಯಲ್ಪಡಲು, ಎಲ್ಲ ರೀತಿಯ ಅಂಧಕಾರ ಬಲವು ಮುರಿಯಲ್ಪಡಲು ಯೇಸುವಿನ ನಾಮದಲ್ಲಿ ಒಂದು ಬಾಗಿಲುಗಳು ತೆರಲ್ಪಡಲು, ಒಂದೊಂದು ಬಾಗಿಲು ತೆರಲ್ಪಡಲಿ ಸ್ವಾಮಿ. ನಿನ್ನ ಮಹಿಮೆಯು ಸ್ವಾಮಿ ಉಳಿದಕ್ಕಾಗಿ ನಾವು ಸ್ತೋತ್ರಲಿದ್ದೇವೆ ಸ್ವಾಮಿ. ದೇವಾದಿ ಕರ್ತನಪ್ಪ, ಆ ಮೋಶ ಕಂಡಂತ ಮಹಿಮೆ, ಆ ಯೆಹೋವನ ಕಂಡಂತ ಮಹಿಮೆ ಇವತ್ತಿಗೂ ನಾವು ಕಾಣಲು ಬಯಸ್ತೇವೆ ಸ್ವಾಮಿ. ನಿನ್ನ ಸ್ಪರ್ಶತೆ ನಾವು ಹೊಂದಿಕೊಳ್ಳಿಕ್ಕೆ ಬಯಸ್ತೇವೆ ಕರ್ತನಪ್ಪ. ದೇವ, ನೀನು ಮಾಡಿದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ಹೊಂದಿದಕ್ಕಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆಯನ್ನು ಸುರಿತಕ್ಕಾಗಿ ಸ್ತೋತ್ರ. ಅನೇಕ ರೀತಿಯ ಕರ್ತನಪ್ಪ ಕಟ್ಟಡಗಳನ್ನು ಮುರಿದಕ್ಕಾಗಿ ಸ್ತೋತ್ರ. ಅನೇಕ ಆ ದುಷ್ಟನ ಬಲವನ್ನು ನಾಶ ಮಾಡಿದಕ್ಕಾಗಿ ಸ್ತೋತ್ರ. ಇದರ ಮುಖಾಂತರ ನೀನು ಮಹಿಮೆಂದಕ್ಕಾಗಿ ಸ್ತೋತ್ರ. ನೋಡುವಂತ ಒಂದು ಕುಟುಂಬವನ್ನು ನೀನು ಮಹಿಮೆಯನ್ನು ತುಂಬಿಸಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಮುಂದಿನ ಭಾಗದಲ್ಲಿ ವಾಕ್ಯದ ಮುಖಾಂತರ ಮಾತನಾಡುವ ಸ್ವಾಮಿ, ಇನ್ನು ಅನೇಕ ಜನರು ಸ್ವಾಮಿ ಮಾನಸಾಂತರಕ್ಕೆ ಪಶ್ಚಾತ್ತಾಪಕ್ಕೆ ನಡೆಸಿಕೊಂಡು ನಿನ್ನನ್ನು ಪರಿಪೂರ್ಣ ಸ್ವೀಕರಿಸುವಂತ ರೀತಿಯಲ್ಲಿ ನೀನು ನಡೆಸಿಕೊಂಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಸ್ವಾಮಿ. ಇದರ ಮುಖಾಂತರ ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವುದಿದೆ ತಂದೆ. ಆಮೆನ್. ಜೀಸಸ್. ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಇನ್ನ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನ ಅಂದುಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನಸಂಗಡ ಮಾತನಾಡೋ ಪವಿತ್ರಾತ್ಮನೇ, ಈ ಭಾಗನ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಬಿಡುಗಡೆಯನ್ನು, ಉತ್ತೇಜನವನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ. ಆಮೇನ್. ಇವತ್ತೊಂದು ಧ್ಯಾನ ಮಾಡ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 12 ವರ್ಸ್ 9. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಏರಿಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಇಲ್ಲಿ ಅಪೊಸ್ತಲ ಪೌಲನು ರೋಮಾಪುರದ ವಿಶ್ವಾಸಿಗಳಿಗೆ ಈ ಒಂದು ಆಜ್ಞೆ ಕೊಡ್ತಾನೆ. ಏನೆಂದರೆ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಏರಿಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಇದು ಈ ಆಜ್ಞೆ ಯಾವ ರೀತಿಯಲ್ಲಿ ನಾವು ಕೈಕೊಂಡು ನಡೆಯಬಹುದು, ಈ ಆಜ್ಞೆ ಕೈಕೊಂಡು ನಡೆದ ಏನು ನಮಗೆ ಪ್ರಯೋಜನ ಉಂಟು ಎಂಬುದಾಗಿ ವಿವರ ನೋಡಪ್ರೆ. ಮೊದಲಿನ ಸಂಗತಿ ನೋಡ್ತಿದ್ದರೆ ಅರ್ಥವಾಗಿದೆ. ದೇವರನ್ನು ನಾವು ನಿಷ್ಕಪಟವಾದ ಪ್ರೀತಿಯಿಂದ ದೇವರನ್ನು ಪ್ರೀತಿಸುವವರು ಆಗಬೇಕು. ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ 37ರಿಂದ 40ನೇ ವಾಕ್ಯ ತನಕ. ಮಾಥ್ಯೂ ಗಾಸ್ಪಲ್ ಚಾಪ್ಟರ್ 22 ವರ್ಸ್ 37 to 40 ವರ್ಸ್. ಆತನು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆ ಮುಖ್ಯವಾದುದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ 2ನೇ ಆಜ್ಞೆ ಒಂದುಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬುದೇ. ಈ 2 ಆಜ್ಞೆಗಳು
ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿವೆ ಎಂದು ಹೇಳಿದನು. ಮತ್ತು ಇಲ್ಲಿ ಯೇಸು ಕ್ರಿಸ್ತನು ಆ ಯೌವನಸ್ಥನಿಗೆ ಹೇಳ್ತಾನೆ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಸಂಪೂರ್ಣ ಹೃದಯದಿಂದ, ಸಂಪೂರ್ಣ ಪ್ರಾಣದಿಂದ, ಸಂಪೂರ್ಣ ಬುದ್ಧಿಯಿಂದ ನೀನು ಪ್ರೀತಿ ಮಾಡಬೇಕು. ಇದು ಮೊದಲನೇ ಆಜ್ಞೆ ಆಗಿದೆ. ಹಾಗೆ ನೀನು ಒಬ್ಬರೊಬ್ಬರನ್ನು ಪ್ರೀತಿ. ಈ ಎರಡು ಆಜ್ಞೆಗಳು ಇಡೀ ಧರ್ಮಶಾಸ್ತ್ರಕ್ಕೆ ಮತ್ತು ಪ್ರವಾದ ಗ್ರಂಥವನ್ನು ಅಡಕವಾಗಿದೆ ಎಂದು ಯೇಸು ಕ್ರಿಸ್ತನು ಆ ಯೌವನಸ್ಥ ಹೇಳ್ತಾನೆ. ಹಾಗಾದರೆ ದೇವರನ್ನು ನಿಷ್ಕಪಟವಾಗಿ ಪ್ರೀತಿಸಿದ್ದಾರ್ಥವಾಗಿದೆ. ದೇವರು ಕೊಟ್ಟ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗಿದೆ. ಮೊದಲನೇ ಆಜ್ಞೆ ಆಗಿದೆ, ನಿನ್ನ ದೇವರ ಕರ್ತನನ್ನು ಸಂಪೂರ್ಣ ಹೃದಯದಿಂದ ಪ್ರಾಣದ ಪ್ರೀತಿಸೋದಾಗಿದೆ ಪ್ರೇರೆ. ಹಾಗೆ ಎರಡನೇ ಆಜ್ಞೆ ಆಗಿದೆ, ದೇವರನ್ನು ಪ್ರೀತಿಸಿದ ಹಾಗೆ ಒಬ್ಬರೊಬ್ಬರು ಪ್ರೀತಿಸಬೇಕೆಂಬ ಈ ಎರಡು ಆಜ್ಞೆಗಳಲ್ಲಿ ಈ 10 ಆಜ್ಞೆಗಳು ಅಡಕವಾಗಿವೆ ಎಂಬುದು ಯೇಸು ಕ್ರಿಸ್ತನು ಹೇಳ್ತಾನೆ. ಹಾಗಾದರೆ ಪ್ರೇರೆ ಅಪೊಸ್ತಲ ಪೌಲನು ಹೇಳ್ತಾನೆ, ಇವತ್ತು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಬೇಕಾದರೆ ನಿಮ್ಮ ಜೀವಿತ ಎಲ್ಲ ಕಷ್ಟದಿಂದ, ಸಮಸ್ಯೆಯಿಂದ, ಎಲ್ಲ ಶಾಪದಿಂದ, ಎಲ್ಲ ರೋಗದಿಂದ, ಎಲ್ಲ ಬಡತನದಿಂದ, ಎಲ್ಲ ಸಾಲದ ಬಂಧನದಿಂದ ನಿಮಗೆ ಬಿಡುಗಡೆ ಕೊಡಬೇಕಾದ್ರೆ ಮೊದಲಾಗಿ ನಿಮ್ಮ ಸಂಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ ನಿಷ್ಕಪಟವಾಗಿ ಯಥಾರ್ಥ ಹೃದಯದಿಂದ ದೇವರನ್ನು ಪ್ರೀತಿಸುವವರು ಆಗಬೇಕು ಹಾಗೆ ದೇವರನ್ನು ಪ್ರೀತಿಸಿದ ಹಾಗೆ ಕಣ್ಣಿಗೆ ಕಾಣೋದು ಒಬ್ಬರನ್ನು ಪ್ರೀತಿಸೋದಾದರೆ 10 ಆಜ್ಞೆ ಕೈಕೊಂಡು ನಡೆಯುತ್ತೀರಿ. ಮತ್ತು ಆಜ್ಞೆ ಕೈಕೊಂಡು ನಡೆಯುವವರಿಗೆ ದೇವರು ಅಲ್ಲೊಂಡ್ಬೇಕಿಲಿ ಧರ್ಮೋಸ್ಕರ ಪುಸ್ತಕದಲ್ಲಿ 30ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ 20ನೇ ವಾಕ್ಯದಲ್ಲಿ ಬೆಳೆಪಟ್ಟಿದೆ, ಈ ಭೂಮಿ ಮತ್ತು ಆಕಾಶವನ್ನು ದೇವರು ಸಾಕ್ಷಿಯಾಗಿಟ್ಟಿದ್ದಾನೆ. ಯಾರು ಆತನ ಆಜ್ಞೆಗಳನ್ನು ಗೌರವಿಸ್ತಾರೋ ಮತ್ತು ವಿಧೇಯರಾಗ್ತಾರೋ ಅವರಿಗೆ ದೇವರು ವಾಗ್ದಾನ ಮಾಡಿದ್ದಾನೆ. ಧರ್ಮೋಸ್ಕರ ಪುಸ್ತಕದಲ್ಲಿ 28ನೇ ಅಧ್ಯಾಯದಲ್ಲಿ 1ರಿಂದ 14ನೇ ವಾಕ್ಯದಲ್ಲಿ ಇರುವ ಎಲ್ಲ ಆಶೀರ್ವಾದವನ್ನು ದೇವರು ಅವರಿಗೆ ಕೊಡುತ್ತಾನೆ ಎಂದು ವಾಗ್ದಾನ ಮಾಡಿದ್ದಾನೆ. ಅದೇ ಇವತ್ತು ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಬೇಕಾ? ನಿಮ್ಮ ಜೀವಿತದಲ್ಲಿ ನಿಮ್ಮೆಲ್ಲ ಕಷ್ಟ ಬಿಡುಗಡೆ ಬೇಕಾ? ಆದರೆ ದೇವರ ಪ್ರತಿಯೊಂದು ಆಜ್ಞೆಗೆ ಕಣ್ಣು ನಡೆಯಿರಿ. ಈ 7 ಆಜ್ಞೆಗೆ ಕಣ್ಣು ನಡೆಯುವಾಗ ಎಲ್ಲ ಆಜ್ಞೆಗೆ ಕಣ್ಣು ನಡೆದ ಆಗ್ತದೆ ಮೇಲೆ ಯೇಸು ಕ್ರಿಸ್ತನು ಹೇಳ್ತಾನೆ. ಪುನಃ ವಾಕ್ಯ ನಾವು ವಿವರವಾಗಿ ನಾವು ನೋಡ್ತೇವೆ. 1 ಯೋಹನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ, 1 John 2:5, ಯಾವನಾದರೂ ಆತನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನಿಗೆ ನಿಜವಾಗಿ ದೇವರ ಮೇಲಿನ ಪ್ರೀತಿಯು ಪರಿಪೂರ್ಣವಾಗಿದೆ, ಇದರಿಂದಲೇ ಆತನಲ್ಲಿದೆಂದು ತಿಳ್ಕೊಳ್ಳುತ್ತೇವೆ. ಇಲ್ಲಿ ಯೋನ ಅತಿ ಸ್ಪಷ್ಟವಾಗಿ ಹೇಳ್ತಾನೆ. ಇಲ್ಲಿ ಏನು ಹೇಳ್ತಾರೆ? ಯಾವನಾದರೂ ಆತನ ವಾಕ್ಯ ಅಂದರೆ ಯೇಸು ಕ್ರಿಸ್ತನು ಈ 225 ವರ್ಷ ಮೊದಲು ಈ ಭೂಲಕ್ಕೆ ಬಂದು ಆತ ನಿಮಗೆ ಹೊಸ ಆಜ್ಞೆ, ಹೊಸ ಒಡಂಬಡಿಕೆಯನ್ನು ಕೊಟ್ಟಿದ್ದಾನೆ. ಆ ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನು ಎಲ್ಲ ಪ್ರವಾದಿಗಳ ಎಲ್ಲ ಆಜ್ಞೆಗಳನ್ನು ನೆರವೇರಿಸಿದ್ದಾನೆ ವಿನ ಯಾವ ಆಜ್ಞೆಗಳು ಯೇಸು ಕ್ರಿಸ್ತನು ರದ್ದುಗೊಳಿಸಲಿಲ್ಲ ಎಲ್ಲ ಆಜ್ಞೆಗಳನ್ನು ನೆರವೇರಿಸಿದ್ದಾನೆ. ಕಾಲ ಆತನು ಯೇಸು ಕ್ರಿಸ್ತನು ಅಲ್ಲೊಂಬಡಿಕೆಯಲ್ಲಿ ರದ್ದುಗೊಳಿಸಿ ಯಾವುದಂದರೆ ಅಲ್ಲಿ ಯಜ್ಞ ಸಮರ್ಪಣೆ ಇತ್ತು. ಆ ಯಜ್ಞ ಸಮರ್ಪಣೆ ಯೇಸು ಕ್ರಿಸ್ತನು ನಿಮಗೋಸ್ಕರ ಒಂದೇ ಸಲ ಪಾಪ ಪರಿಹಾರಕ್ಕೋಸ್ಕರ ಆತನು ಯಜ್ಞವಾಗಿ ಅರ್ಪಿಸಿದ್ದಾನೆ. ಆ ಯಜ್ಞಕ್ಕೋಸ್ಕರ ಅಲ್ಲೊಂಬಡಿಕೆ ಯಜ್ಞಗಳನ್ನು ದೇವರು ಕ್ಯಾನ್ಸಲ್ ಮಾಡಿದ್ದಾನೆ. ಅದೇ ಕ್ಯಾನ್ಸಲ್ ಮಾಡಿದ್ದಾನೆ ಅಷ್ಟೇ. ಶುದ್ಧೀಕರಣ ನಿಯಮವನ್ನು ಕ್ಯಾನ್ಸಲ್ ಮಾಡಿ ಯೇಸು ರಕ್ತದಲ್ಲಿ ಇವತ್ತು ದೇವರು ನಿಮ್ಮ ಪಾಪವನ್ನು ಶುದ್ಧೀಕರಿಸ್ತಾನೆ ಹಾಗಾದರೆ ಬೇರೆ ಯಾವ ಆಜ್ಞೆಯನ್ನು ಯೇಸು ಕ್ರಿಸ್ತ ರದ್ದು ಮಾಡಲ್ಲ, ಎಲ್ಲ ಆಜ್ಞೆಯನ್ನು ನೆರವೇರಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಇದಕ್ಕೆ ಇಲ್ಲಿ ಏನು ಹೇಳ್ತಾನೆ? ನೀವು ಆತನನ್ನು ಪ್ರೀತಿಸುವುದರಿಂದ ಅರ್ಥ ಆತನ ವಾಕ್ಯಗಳು ಆತನ ಕೈಕೊಂಡು ನಡೆಯುವುದೇ, ಆವಾಗ ನಿಮ್ಮಲ್ಲಿ ಪರಿಪೂರ್ಣವಾಗಿ ಆತನ ಪ್ರೀತಿ ಪರಿಪೂರ್ಣವಾಗ್ತದೆ ಎಂಬುದಾಗಲಿ ಯೋಹನನು ಹೇಳ್ತಾನೆ. ಹಾಗಾದರೆ ಇವತ್ತು ನಿಮ್ಮ ಹೃದಯವನ್ನು ಪರೀಕ್ಷಿಸಬೇಕು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಬಯಸುತ್ತಾನೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲಿಕ್ಕೆ ಬಯಸುತ್ತಾನೆ. ಅದೇವರು ಈ ಪ್ರೀತಿ ಬೇಕೆಂದರೆ ನಿಷ್ಕಪಟವಾಗಿ ಯಥಾರ್ಥ ಹೃದಯದಿಂದ ಈ ಹೊಸ ಒಡಂಬಡಿಕೆಯನ್ನು ಮತ್ತೆ ಬರೆದ ಸುವಾರ್ತೆಯಿಂದ ಪ್ರಕಟಣೆ ಗ್ರಂಥವರೆಗೆ ನಾವು ದಿನಾಲು ಅತಿ ಹೆಚ್ಚಾಗಿ ಓದುವರು, ಅಲ್ಲೊಂಬಡಿಕೆ ಓದುವರಾಗಬೇಕು, ಧ್ಯಾನ ಮಾಡಬೇಕು. ಅದೇ ರೀತಿ ಹೊಸ ಒಡಂಬಡಿಕೆ ಇನ್ನೂ ಹೆಚ್ಚಾಗಿ ಓದುವರಾಗಬೇಕಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಮತ್ತೆ ಬರೆದ ಸುವಾರ್ತೆಯಿಂದ ಪ್ರಕಟಣೆ ಅನೇಕ ಆಜ್ಞೆಗಳು ಯೇಸು ಕ್ರಿಸ್ತನು ತನ್ನ ಅಪೊಸ್ತಲರು ಕೊಟ್ಟಿದ್ದಾರೆ. ಈ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ಅಲ್ಲಿ ತೋರುತ್ತದೆ ಏನಂತೆ, ನೀವು ದೇವರನ್ನು ಸಂಪೂರ್ಣ ಪ್ರೀತಿ ಮಾಡುತ್ತೀರಿ ಎಂಬುದೇ. ಮತ್ತು ಯಾರು ಆತನ ಪ್ರೀತಿ ಮಾಡ್ತಾರೋ ಅವರನ್ನು ದೇವರು ಎಲ್ಲ ಅವರನ್ನು ಆಶೀರ್ವಾದ ಮಾಡ್ತಾರೆ ಎಂಬುದನ್ನು ನೋಡುತ್ತೇವೆ. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ, ದೇವರನ್ನು ಯಥಾರ್ಥ ಪ್ರೀತಿಸಿದ್ದಾರ್ಥ 1 ಯೋಹನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 15ರಿಂದ 17ನೇ ವಾಕ್ಯ ತನಕ. 1 John 2:15-17 ಲೋಕವನ್ನಾಗಲಿ ಲೋಕದಲ್ಲಿರುವನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆ ಮೇಲೆ ಪ್ರೀತಿ ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು
ಎಂದೆಂದಿಗೂ ಇರುವನು. ಇಲ್ಲಿ ಯೋಹನ ಹೇಳ್ತಾನೆ, ಯಾರು ದೇವರನ್ನು ಪೂರ್ಣದ ಪ್ರೀತಿ ಮಾಡ್ತಾರೆ ಅವರು ಲೋಕವನ್ನು ಪ್ರೀತಿ ಮಾಡೋದಲ್ಲ. ಇಲ್ಲಿ ಯೋಹನ ಹೇಳ್ತಾನೆ, ದೇವರನ್ನು ಪ್ರೀತಿ ಮಾಡೋರಿಗೆ ಲೋಕವನ್ನು ಪ್ರೀತಿ ಮಾಡ್ಲಿಕ್ಕೆ ಆಗೋದಲ್ಲ, ಲೋಕವನ್ನು ಪ್ರೀತಿ ಮಾಡುವೇ ದೇವರನ್ನು ಪ್ರೀತಿ. ಅದೇ ಎರಡು ಅಂದರೆ ನಿಮಗೆ ಸಂಪೂರ್ಣ ಹೃದಯದಿಂದ ನಿಷ್ಕಪಟ ಪ್ರೀತಿ ಮಾಡೋದು ಅರ್ಥ ಅಂದರೆ ನೀವು ದೇವರನ್ನು ಆತನ ಎಲ್ಲ ಆಜ್ಞೆಗಳನ್ನು ವಿಧೇಯರಾಗೋದಾಗಿದೆ. ಬರೇ ಇಲ್ಲಿ ಯಾರು ಯಾರು ಲೋಕವನ್ನು ಪ್ರೀತಿಸಿದರೆ ಅವನಿಗೆ ದೇವರನ್ನ ಪ್ರೀತಿ ಇಲ್ಲ. ಯಾಕಂದರೆ ಲೋಕದಲ್ಲಿರೋದು ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಳ್ಳಂಬ. ಯಾರು ಇದನ್ನು ಪ್ರೀತಿ ಮಾಡ್ತಾರೋ ಅವ್ರು ದೇವರನ್ನು ಪ್ರೀತಿ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಬರೀ ಇವತ್ತು ದೇವರನ್ನು ನೀವು ಪ್ರೀತಿ ಮಾಡೋದ್ರೆ ಮಾತ್ರವೇ ದೇವರ ಆಶೀರ್ವಾದ ನಿಮಗೆ ಸಿಗುತ್ತದೆ ಎಂಬುದಕ್ಕೆ ಬರೀ ಇದೇ ಯೋಹನನ ಬರೆಯ ಸುವಾರ್ತೆಯಲ್ಲಿ, ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯದಲ್ಲಿ ಪುನಃ ಅಲ್ಲಿ ಹೇಳ್ತಾನೆ, ನಿಜವಾಗಿ ನಿಷ್ಕಪಟವಾದನ್ನು ಪ್ರೀತಿಸಿದಾದರೆ ದೇವರ ಆಶೀರ್ವಾದ ನಿಮಗೆ ಸಿಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 15 ವರ್ಸ್ 9 and 10 ವರ್ಸ್. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿ ನೆಲೆಗೊಂಡಿರಿ. ನುಲಿ ಯೇಸು ಕ್ರಿಸ್ತನು ತನ್ನ ಹೆಸರು ಹೇಳ್ತಾನೆ, ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಾನೆ. ಮತ್ತು ಯೇಸು ಕ್ರಿಸ್ತ ಹೇಳ್ತಾನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ಶಿಷ್ಯರಿಗೆ ಯೇಸು ಕ್ರಿಸ್ತನಲ್ಲಿ ನೀವು ನನ್ನ ಪ್ರೀತಿ ನೆಲೆಗೊಳ್ಳಬೇಕು ಎಂಬುದಾಗಿ. 10ನೇ ವಾಕ್ಯ ನೋಡುವ, ನಾನು ನನ್ನ ತಂದೆಯ ಆಜ್ಞೆಯನ್ನು ಕೈಕೊಂಡು ನಡೆದು ಆತನ ಪ್ರೀತಿ ನೆಲೆಗೊಂಡಿರುವ ಮೇರೆಗೆ ನಿನ್ನ ಆಜ್ಞೆಯನ್ನು ಕೈಕೊಂಡು ನಡೆಯುದರೆ ನನ್ನ ಪ್ರೀತಿ ನೆಲೆಗೊಂಡಿರುವೆ. ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ, ಆತನ ದೇವರ ಸತ್ತ ಒಬ್ಬನೇ ಮಗನಾದರೂ ಸಹ ಆತನ ಭೂಲೋಕದಲ್ಲಿ 33.5 ವರ್ಷ ಆತನ ಜೀವಿತ ಕಾಲದಲ್ಲಿ ಯೇಸು ಕ್ರಿಸ್ತನು ತನ್ನ ಅನುಭವ ಹೇಳ್ತಾನೆ. ಆತನು ಹೇಳ್ತಾನೆ, ನಾನು ನನ್ನ ತಂದೆ ಆಜ್ಞೆ ಕೈಕೊಂಡು ನಡೆದು ಆತನ ಪ್ರೀತಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆ ಕೈಕೊಂಡು ನಡೆದರೆ ನನ್ನ ಪ್ರೀತಿ ನೆಲೆಗೊಂಡಿರುವಿರಿ. ಹಾಗಾದರೆ ಇವತ್ತು ಈ ಲೋಕದಲ್ಲಿ ಈ ರೀತಿಯ ಶಾಶ್ವತ ಪ್ರೀತಿ ಮಾಡುವ ಯಾರೂ ಇಲ್ಲ ಪರೇ. ಆ ಯೇಸು ಕ್ರಿಸ್ತ ಒಬ್ಬನೇ 24 ಗಂಟೆ ನಿಮ್ಮ ಆತ್ಮ ಸಂಗಡ ಇದ್ದುಕೊಂಡು ನಿಮ್ಮ ಎಲ್ಲ ಸಮಯದಲ್ಲಿ ಸಂತೈಸುವವನು, ಪ್ರೀತಿಸುವವನು, ಕಾಪಾಡುವವನು, ಸಂರಕ್ಷಿಸುವವನು, ಆಶೀರ್ವದಿಸುವವನು, ಹೋಗುವ ಬರೆಲ್ಲ ಕಾಪಾಡು. ಆತ ಒಬ್ಬನೇ ನಿಮ್ಮೊಟ್ಟಿಗೆ 24 ಗಂಟೆ ಇರುತ್ತಾನೆ ವಿನ ಬೇರೆ ಯಾರೂ 24 ಗಂಟೆ ನಿಮ್ಮ ಜೊತೆ ಇರಲಿಕ್ಕೆ ಆಗೋದಿಲ್ಲ. ಮತ್ತು ಆ ಯೇಸು ಕ್ರಿಸ್ತ ಪ್ರೀತಿ ನಿಮಗೆ ಯಾರಿಂದಲೂ ಸಿಗೋದಿಲ್ಲ. ಆದರೆ ಯೇಸು ಕ್ರಿಸ್ತನು ಸ್ವತಃ ಹೇಳ್ತಾನೆ, ಆತನ ದೇವರೊಬ್ಬನೇ ಮಗನು, ಆತನ ಲೋಕದಲ್ಲಿರುವಾಗ ಆತನ ಆಜ್ಞೆಗಳು ತನ್ನ ತಂದೆಯ ಆಜ್ಞೆಗಳ ಕೈಕೊಂಡು ತನ್ನ ತಂದೆಯ ಪ್ರೀತಿ ನೆಲೆಗೊಂಡಿದ್ದನು. ಹಾಗೆ ಆತ ಹೇಳ್ತಾನೆ, ನೀವು ನನ್ನ ತಂದೆಯ ಆಜ್ಞೆ ಕೈಕೊಂಡು ನನ್ನ ಪ್ರೀತಿ ನೆಲೆಗೊಳ್ಳುವುದಾದರೆ, ದೇವರ ಪ್ರೀತಿ ನೆಲೆಗೊಳ್ಳುವುದಾದರೆ ದೇವರು ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ, ನಮ್ಮ ಪ್ರತಿಯೊಂದು ಕಣ್ಣೀರನ್ನು ಅದನ್ನು ಒರೆಸುತ್ತಾನೆ, ಪ್ರತಿಯೊಂದು ನಿಮ್ಮನ್ನು ಆಶೀರ್ವದಿಸ್ತಾನೆ. ಪ್ರತಿ ಕ್ಷಣ ಆತನ ದಯೆ, ಆ ಕೃಪೆಯನ್ನು ಅನುಭವ ಮಾಡಿ ಪ್ರೀತಿ ಅಂದರೆ ಆತನ ಅಪಾರಮಿತವಾದ ಕರುಣೆ, ಆತನ ಆಶೀರ್ವಾದ, ಆತನ ಪ್ರಸನ್ನತೆ, ಆತನ ಅಭಿಷೇಕ, ಆತನ ಸಂತೈಸುವಿಕೆ, ಆತನ ಉತ್ತೇಜನ, ಆತನ ಸಂರಕ್ಷಣೆ ಎಲ್ಲವನ್ನು ಹೊಂದಿಕೊಳ್ಳುತ್ತೀರಿ. ಅದು ಆತನ ಪ್ರೀತಿಯಾಗಿದೆ. ಆತನ ಪ್ರೀತಿ ನಿಮಗೆ ಸಿಗಬೇಕಾ? ಅದಕ್ಕೆ ನಿಷ್ಕಪಟವಾದ ಹೃದಯದಿಂದ ದೇವರನ್ನು ಪ್ರೀತಿಸುತ್ತ ದೇವರು ಯೇಸು ಕ್ರಿಸ್ತನ ಮುಖಾಂತರ ಈ ಹೊಸ ಒಡಂಬಡಿಕೆಯಲ್ಲಿ ಆತನು 10 ಆಜ್ಞೆಗಳಿಗೆ ಅನೇಕ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಪ್ರೇರೆ ಆ ಆಜ್ಞೆಗಳನ್ನು ಶುದ್ಧರಾದ ಹೃದಯದಿಂದ ಪ್ರೀತಿದ ಕೈಕೊಂಡು ನಡೆಯುತ್ತಿರೋ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ನನ್ನ ತಂದೆ ಆಜ್ಞೆ ಕೈಕೊಂಡು ನಡೆದು ನನ್ನ ತಂದೆ ಪ್ರೀತಿ ನೆಲೆಗೊಂಡಿದ್ದೇನೆ, ಹಾಗೆ ನೀವು ನನ್ನ ತಂದೆ ಆಜ್ಞೆ ಕೈಕೊಂಡು ನಡೆದರೆ ನನ್ನ ಪ್ರೀತಿಯನ್ನು ಯೇಸು ಕ್ರಿಸ್ತ ಪ್ರೀತಿ ನೆಲೆಗೊಳ್ಳುತ್ತೀರಿ. ಆಗ ಯೇಸು ಕ್ರಿಸ್ತನು ಪ್ರತಿ ಕ್ಷಣ ನಿಮ್ಮ ಸಂಗಡ ಇದ್ದಾನೆ, ನಿಮ್ಮ ಸಂಗಡ ಆತನು ಮಾತನಾಡ್ತಾನೆ, ನಿಮ್ಮ ಸಂಗಡ ಆತ ಕೂತ್ಕೊಳ್ತಾನೆ, ನಿಮ್ಮ ಸಂಗಡ ನಡೆಯುತ್ತಾನೆ, ನಿಮ್ಮ ಸಂಗಡವೇ ಇದ್ದುಕೊಂಡು ಯುಗದ ಸಮಾಪ್ತಿ ಆತ ನಿಮ್ಮ ಸಂಗಡ ಇದ್ದಾನೆ. ಆತ ಹೇಳ್ತಾನೆ, ಎತ್ತ ತಾಯಿಯಾದರೂ ನಿನ್ನನ್ನು ಬಿಟ್ಟಲು ಅದೇ ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ಇವತ್ತು ನೋಡಿ, ಈ ಲೋಕದಲ್ಲಿರುವ ಎತ್ತ ತಾಯಿಯಾದ ಒಂದು ತನ್ನ ಮಕ್ಕಳನ್ನು ಬಿಡಬಹುದು. ಅದು ಯೇಸು ಕ್ರಿಸ್ತನೇ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಹಾಗಾದರೆ ಈ ಯೇಸು ಒಬ್ಬನೇ ಲೋಕದ ಕಡೆ ತನಕ ನಿಮ್ಮ ಪ್ರಾಣ ಇರುವ ತನಕ ಅಷ್ಟೇ, ನಿಮ್ಮ ಪ್ರಾಣವನ್ನು ಈ ಲೋಕ ನಿಮ್ಮ ಶರೀರ ಬಿಟ್ಟು ಹೋಗಿ ನಿಮ್ಮ ಪ್ರಾಣವನ್ನು ಆತನು ಪರಲೋಕಕ್ಕೆ ತೆಗೆದುಕೊಂಡು ಹೋಗುವವನಾಗಿದ್ದಾನೆ. ಆ ಯೇಸು ಕ್ರಿಸ್ತ ಮಾತ್ರ ಒಬ್ಬನೇ ದೇವರು, ಯುಗಾಗಲೂ ನಿಮ್ಮ ಸಂಗಡ ಇರುವವನಾಗಿದ್ದಾನೆ. ಪ್ರೇರೆ ಮತ್ತು ಆತ ಹೇಳ್ತಾನೆ, ಯಾರು ಕೈ ಬಿಟ್ಟರೂ ಚಿಂತೆ ಮಾಡಬೇಡ, ನಾನು ನಿನ್ನ ಕೈ ಬಿಡುವುದಿಲ್ಲ, ನಾನು ನಿನ್ನ ತೊರೆಯುವುದಿಲ್ಲ, ನನ್ನ ಸಂಗಡ ಇದ್ದೇನೆ. ಮತ್ತು ಆತನು ಹೇಳ್ತಾನೆ,
ಕರ್ತವ್ರು ನನಗೆ ಸಹಾಯಕ ಯಾರು ನನಗೆ ಅನೇಕ ಚಿಂತೆ ಮಾಡ್ತಿದ್ದೀರಿ, ಯಾರು ನನಗೆ ಸಹಾಯ ಮಾಡೋದಿಲ್ಲ, ಯಾರು ನನಗೆ ಕೊಡುವುದಿಲ್ಲ. ಪ್ರಿಯರೇ, ಯೇಸು ಕ್ರಿಸ್ತನೇ ನಾನು ನಿನಗೆ ಸಹಾಯ ಮಾಡ್ತೇನೆ, ಮನುಷ್ಯನಿಗೆ ಏನು ಮಾಡಬಲ್ಲೆನೆಂದು ಧೈರ್ಯವಾಗಿ ಎಲ್ಲ ಬಲ್ಲೆ ಆಗುತ್ತೆ. ಇವತ್ತು ಈ ದೇವರ ಸಹಾಯ ನಿಮಗೆ ಬೇಕಾ? ದೇವರು ನಿಮ್ಮನ್ನು ಪ್ರತಿ ಕ್ಷಣ ಕಾಪಾಡಬೇಕಾ? ಐಸಾಯ ಪ್ರವಾದನೆ ಪುಸ್ತಕ 43ನೇ ಅಧ್ಯಾಯದಲ್ಲಿ 1 ಮತ್ತು 2 ವಾಕ್ಯದಲ್ಲಿ ದೇವರ ಆತ್ಮನು ಹೀಗೆ ಹೇಳುತ್ತಾನೆ. ಅನೇಕರು ಈ ಸಂದರ್ಭ ಅನೇಕರು ನಾನಾ ವಿಧ ಕಷ್ಟದಲ್ಲಿ, ನಾನಾ ವಿಧ ಸಮಸ್ಯೆಯಲ್ಲಿ, ಕೆಲವರು ರೋಗದಲ್ಲಿ, ಕೆಲವು ಸಾಲ ಬಂದು ಹೋಗ್ತಾ ಇದ್ದೀರಿ, ದೇವರು ತೋರಿಸ್ತಾ ಇದ್ದಾನೆ. ಪ್ರಿಯರೇ, ದೇವರ ಆತ್ಮನಿಗೆ ಹೇಳ್ತಾನೆ, ಐಸಾಯ 43 1 2 ವಾಕ್ಯದಲ್ಲಿ ಹೇಳ್ತೇನೆ, ನಾನು ನಿನ್ನನ್ನು ಹೆಸರಿಡು ಕರೆದಿದ್ದೇನೆ, ನೀನು ನನ್ನವನು, ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ಆದ್ದರಿಂದ ಭಯಪಡಬೇಡ. ನೀನು ಜಲರಾಶಿನ ಹಾದು ಹೋಗುವಾಗ ನಾನು ಸಂಗಡ ಇರುವೆನು, ನದಿಗಳನ್ನು ದಾಟು ಹೋಗುವಾಗ ಅವು ನಿನ್ನನ್ನು ಮುನುಗಿಸವು, ಬೆಂಕಿಯಲ್ಲಿ ನಡೆಯುವ ನಿನ್ನ ಕಂದದ್ದಿರುವಿ. ಸದಮಲ ಸ್ವಾಮಿಯ ದೇವರು ಹೀಗೆ ಹೇಳ್ತಾನೆ. ಪ್ರಿಯರೇ, ನಾನು ನಿನ್ನ ವಿಮೋಚಿಸಿದ್ದೇನೆ, ನಾನು ನಿನ್ನ ಹೆಸರು ಕರೆದಿದ್ದೇನೆ, ಭಯಪಡಬೇಡ ಎಂಬುದೇ ಆಗಿದೆ. ಪ್ರಿಯರೇ, ಈ ದೇವರ ಪ್ರಸನ್ನತೆ, ಈ ದೇವರು ಯೇಸು ಕ್ರಿಸ್ತನು ಪ್ರತಿ ಕ್ಷಣ ನಿಮ್ಮ ಸಂಗಡ ನಮ್ಮನ್ನು ಕಾಪಾಡಬೇಕು, ಸಂರಕ್ಷಣೆ ಮಾಡಬೇಕು, ಆಶೀರ್ವಾದ ಮಾಡಬೇಕು. ಹಾಗಾದರೆ ಈ ರೀತಿಯ ಪ್ರೀತಿ ಬೇಕು. ನಿಷ್ಕಪಟ ಪ್ರೀತಿ ಅಂದರೆ ಯೇಸು ಕ್ರಿಸ್ತನು ಹೊಸ ನಂಬಿಕೆಯಲ್ಲಿ ಕೊಟ್ಟ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ, ಯಥಾರ್ಥ ಹೃದಯದಿಂದ ನಡೆಯುವುದೇ ಅದು ಪೂರ್ಣ ಪ್ರೀತಿಯಾದ. ಈ ಪ್ರೀತಿಯಿಂದ ಪ್ರೀತಿ ಮಾಡುತ್ತಿರು ನೋಡಿ. ಇವತ್ತಿನಿಂದ ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕಂಡುಕೊಳ್ಳಿದ್ದೀರ ಅಂತ ಹೇಳ್ತಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಒಂದು ಆಶಯವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ನಿಮ್ಮ ಜೀವಿತದಲ್ಲಿ ರೋಗಗಳು ಗುಣವಾಗ್ತಿವೆ ಅಂತ ಹೇಳ್ತಾನೆ. ಅನೇಕರಿಗೆ ಆರ್ಥಿಕ ಮುಗ್ಗಟ್ಟು ಬಿಡುಗಡೆ ಆಗ್ತಿದ್ದಾರೆ ಅಂತ ಹೇಳ್ತಾನೆ. ಇನ್ನೂ ನಾನು ನೋಡೋಪ್ಪ ಇದು ಯೋನ ಬರೆದ ಪತ್ರಿಕೆ, ಅದು ಸುವಾರ್ತೆಯಲ್ಲಿ ಪತ್ರಿಕೆಯಲ್ಲಿ ಬರೆದ 1 ಯೋನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ ತನಕ, 1 John 3 verse 22 to 24 ತನಕ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚಿಕೆದ ಕಾರ್ಯಗಳನ್ನು ಮಾಡುವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನ ಹೊಂದುವೆವು. ಪ್ರೇಮಲ್ಲಿ ಇದೇ ಸುವಾರ್ತೆ ಬರೆದ ಇದೇ ಯೋನನು ಇಲ್ಲಿ ಪತ್ರಿಕೆ ಬರ್ತದೆ. ಆತನೇ ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತ ಎಣಿಕೆಯಲ್ಲಿ ಮೆಚ್ಚಿದ ಕಾರ್ಯ ಮಾಡುವುದರ ಏನನ್ನು ಬೇಡಿಕೊಂಡರು ಪ್ರತಿಯೊಂದು ನಿಮ್ಮ ಪ್ರಾರ್ಥನೆ ಉತ್ತರ ಕೊಡುತ್ತೆ. ಅನೇಕರು ಪ್ರಾರ್ಥನೆ ಮಾಡ್ತೀರಿ, ಉಪವಾಸ ಮಾಡ್ತೀರಿ, ಉತ್ತರ ಬರೋದಲ್ಲಿ ಉತ್ತರ ಬರಬೇಕಾದ್ರೆ ಪ್ರಾರ್ಥನೆ ಮಾಡಿದರೆ, ಪ್ರಾರ್ಥನೆ ಆದರೆ ಹೊಸ ಹೊಂದಿಕೆ ಮತ್ತೆ ಸುವಾರ್ತೆಯಿಂದ ಪ್ರಕಟಣೆ ಕಂಡಾಗ ಆದಷ್ಟು ಬಾರಿ ಓದಿರಿ, ಧ್ಯಾನ ಮಾಡಿರಿ. ಅದೇ ಪ್ರತಿಯೊಂದು ಆಜ್ಞೆಯನ್ನು ಕಂಡಿರಿ. ಇವನು ಏನು ಹೇಳ್ತಾನೆ, ಮತ್ತು ನೀವು ಆತನ ಆಜ್ಞೆಯನ್ನು ಕೈಕೊಂಡು ನಡೀಬೇಕು. ಮತ್ತು ನೀವು ಮಾಡೋ ಕೆಲಸ ಆಗ್ಬೋದು, ನಿಮ್ಮ ಬಿಸ್ನೆಸ್ ಆಗ್ಬೋದು, ನಿಮ್ಮ ದಾಂಪತ್ಯ ಜೀವಿತ, ನಿಮ್ಮ ಸೇವೆ ಯಾವುದಲ್ಲೋ ಆತನಿಗೆ ಮೆಚ್ಚಿಕಾದ ರೀತಿಯಲ್ಲಿ ಮಾಡುವುದರೆ ನೀವು ಏನು ಬೇಡಿಕೊಳ್ಳಿದ್ರು ಅದನ್ನೆಲ್ಲ ಹೊಂದುತ್ತೀರಿ ಎಂಬುದಾಗಿ ಇಲ್ಲಿ ಯೋನ ಹೇಳ್ತಾ. ಇದು ಗ್ಯಾರಂಟಿ ಆಗಿದೆ. ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾ? ಈ ವಾಕ್ಯದ ಮೂಲಕ ಪರೀಕ್ಷಿಸಿರಿ. ದೇವರ ಹತ್ರ ಕೇಳಿ, ದೇವರೇ ಇನ್ನು ಯಾವ ಆಜ್ಞೆ ನಾನು ಕೈಕೊಂಡು ನಡೀಲಿಕ್ಕುಂಟು? ಪವಿತ್ರಾತ್ಮನೆ, ನಿನ್ನ ವಾಕ್ಯಗಳನ್ನು ಓದುವಾಗ, ಹೊಸ ಮಡಿಕೆ ಓದುವಾಗ, ಮತ್ತೆ ಸುವಾರ್ತೆ ಓದುವಾಗ ಪ್ರಾರ್ಥನೆ ಪೂರ್ವಕ ಓದಿರಿ. ಪವಿತ್ರಾತ್ಮನೆ, ಈ ವಾಕ್ಯ ನಾನು ಓದುತ್ತೇನೆ, ಇದರಲ್ಲಿ ಯಾವ ಆಜ್ಞೆ ಕೈ ನಡಿ ನನಗೆ ಮಾತನಾಗ ದೇವರ ನಿಮ್ಮ ಆತ್ಮ ಕಣ್ಣು ತೆರೆಯವನಾಗಿದ್ದಾನೆ. ಮತ್ತು ಆಜ್ಞೆಗಳ ಕಡೆ ನಿಮ್ಮ ಕಣ್ಣು ಓದುವಾಗ ನಿಮಗೆ ಗಮನ ಸೆಳೆಯಲ್ಪಡುತ್ತದೆ. ಆ ಪುನಃ ಆಜ್ಞೆ ಓದಿ ಧ್ಯಾನ ಮಾಡಿ ಅರ್ಥ ಮಾಡಿಕೊಳ್ಳಿರಿ. ಅರ್ಥವಾಗದೆ ಬೇರೆ ದೇವರು ಅದನ್ನು ಅರ್ಥವಾಗಲಿಲ್ಲ, ಅರ್ಥ ಮಾಡಿರಿ. ದೇವರಾತ್ಮನ ಅದು ಅರ್ಥ ಹೇಳುವನಾಗಿದ್ದಾನೆ. ಅದು ದೇವರ ಸೇವಕರು ಸಂದೇಶ ಮುಖಾಂತರ ಅದು ಇವತ್ತಿಗೆ ಕೆಲವು ಸಂದೇಶ ಮುಖಾಂತರ ನಿಮಗೆ ಅದು ಅರ್ಥ ವಿವರಣೆ ಸಿಗುವುದು. ಅದೇ ವಿಧೇಯರಾಗಿರಿ, ಪ್ರಾರ್ಥನೆ ಮಾಡಿ ನಿಮ್ಮ ಎಲ್ಲ ಪ್ರಾರ್ಥನೆ ಉತ್ತರ ಬರುವುದು. ಪ್ರೇರೆ ನಂತರ ನೋಡಿ 23ನೇ ವಾಕ್ಯದಲ್ಲಿ ದೇವರ ಆಜ್ಞೆ ಯಾವುದೆಂದರೆ, ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರು ನಂಬಿ ಕ್ರಿಸ್ತನು ನಮಗೆ ಅಪ್ಪನ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕೆಂಬುದೇ. ಪ್ರೇರೆ ಫಸ್ಟ್ ಆಜ್ಞೆ ದೇವರನ್ನು ಪ್ರೀತಿಸೋದು. ಹಾಗೆ 2ನೇ ಆಜ್ಞೆ ಒಬ್ಬರೊಬ್ಬರನ್ನು ನಿಷ್ಕಪಟವಾದ ಶುದ್ಧ ಹೃದಯದಿಂದ, ಯಾವ ದ್ವೇಷ, ಕೋಪ, ಯಾವುದೇ ರೀತಿಯ ಕೈಯಾದ ನೆನಪು ಯಾವುದು ಇಟ್ಟುಕೊಳ್ಳದೆ ಯಥಾರ್ಥದಿಂದ ಪ್ರೀತಿಸುವುದೇ ಎಂಬುದಾಗಿ ಅಲ್ಲಿ ಯೋನ ಹೇಳ್ತಾನೆ. ಮತ್ತು ಆತನ ಆಜ್ಞೆ ಕೈಕೊಂಡು ನಡೆಯೋನು ಆತನಲ್ಲಿ, ನೀವು ಆತನ ಆಜ್ಞೆ ಕೈಕೊಂಡು ನಡೆಯುವುದರೆ 100% ಯೇಸು ನೆಲೆಗೊಳ್ಳುತ್ತೀರಿ. ಮತ್ತು ಯೇಸು ಕ್ರಿಸ್ತನು ನಿಮ್ಮ ನೆಲೆಗೊಳ್ಳುತ್ತಾನೆ ಎಂಬುದಿಲ್ಲ ಯೋನ ಹೇಳ್ತಾನೆ. ಮತ್ತು ಅದು ಹೇಗೆ ಗೊತ್ತಾಗುತ್ತದೆ? ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತ ನಿಮಗೆ ಅನುಗ್ರಹ ಆತ್ಮನಿಂದಲೇ ಬಲ್ಲೆ. ಇದು ದೇವರು ನಿಮ್ಮ ಸಂಗಡ ಇದ್ದಾನೆ ಎಂಬುದು ಗೊತ್ತು ಆಗೋದು. ದೇವರು ತನ್ನ ಆತ್ಮನು ನಿಮ್ಮ ಒಟ್ಟಿಗೆ ಇರುವಾಗ
ಆ ಆತ್ಮನ ಅಭಿಷೇಕ ನಿಮಗೆ ಅನುಭವ ಆಗ್ತದೆ. ಆತನ ಪ್ರಸನ್ನತೆ ನಿಮಗೆ ಅಲ್ಲಿ ಗೊತ್ತಾಗದೆ ದೇವರ ಸಂಗಡ ಇದ್ದಾನೆ ಎಂಬುದಾಗಿ ಪ್ರೇರೆ. ಹಾಗಾದರೆ ಈ ದೇವರ ಪ್ರಸನ್ನತೆ, ದೇವರ ಆತ್ಮನ ಅಭಿಷೇಕ ನಿಮಗೆ ಬೇಕಾ? 24 ಗಂಟೆ ದೇವರ ಹಿಂಗಡೆ ಇದ್ದಾನೆ ಎಂಬ ನಿಮಗೆ ನಿಮ್ಮ ಆತ್ಮ ಸಾಕ್ಷಿ ಕೊಡಬೇಕಾ? ಒಂದೇ ಕಂಡೀಷನ್ ಪ್ರೇರೆ, ದೇವರ ಸಂಪೂರ್ಣ ಹೃದಯದಿಂದ ಪ್ರಾಣ ಬುದ್ಧಿಯಿಂದ ನಿಷ್ಕಪಟವಾಗಿ ಪ್ರೀತಿ ಮಾಡಿರಿ. ಆ ದೇವರ ಪ್ರೀತಿಸಿದ ಮೇರೆಗೆ ಕಣ್ಣಿಗೆ ಕಾಣೋದು ಒಬ್ಬರೊಬ್ಬರ ಹತ್ರ ಪ್ರೀತಿ ಮಾಡಿರಿ. ಆಗ ನಿಮ್ಮ ಪ್ರಾರ್ಥನೆ ಉತ್ತರವೂ ಬರ್ತದೆ, ಕಷ್ಟಗಳು ನಿಮಗೆ ಬಿಡುಗಡೆ ಸಿಗ್ತದೆ, ಮತ್ತು ದೇವರ ಪ್ರಸನ್ನತೆ, ದೇವರ ಆತ್ಮ ಅಭಿಷೇಕ, ದೇವ್ರ ನಿಮ್ಮ ಸಂಗಡ ಇದ್ದ ನಿಮ್ಮ ಆತ್ಮ ನಿಮಗೆ ಸಾಕ್ಷಿ ಕೊಡ್ತದೆ. ನೀವು ಪವಿತ್ರ ಮುಖಾಂತರ ನಿಮಗೆ ಗೊತ್ತಾಗ್ತದೆ ಅವ್ರು ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಅಪ್ಪಸ್ತಲನು ಹೇಳುತ್ತಾನೆ ಪ್ರೇ. ಈಗ ಎರಡನೇ ಇನ್ನೊಂದು ವಾಕ್ಯ ನೋಡಿ ಪ್ರೇ, 1 ಯೋಹನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. ಬಟ್ ಜಾನ್ ಚಾಪ್ಟರ್ 5:3, ದೇವರ ಮೇಲಿನ ಪ್ರೀತಿ ಎಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ಪುನಃ ಯೋಹನ ಹೇಳ್ತಾನೆ, ದೇವರ ಮೇಲಿನ ಪ್ರೀತಿ ಏನೆಂದರೆ ಬರೀ ತುಟಿಗಳಲ್ಲಿ ಮಾತ್ರ ದೇವರನ್ನು ಪ್ರೀತಿಸ್ತೇನೆ ಎಂಬುದಾಗಿ ತುಟಿಗಳಲ್ಲಿ ಪ್ರೀತಿ ಮಾಡೋದಲ್ಲ. ಇವತ್ತು ದೇವರ ಪ್ರೀತಿ ಎಂದರೆ ಆತನ ಪ್ರಯತ್ನ ಆಜ್ಞೆ ಕೈಕೊಂಡು ನಡೆಯುವುದೇ, ಮತ್ತು ಆತನ ಯಾವ ಆಜ್ಞೆಗಳು ನಿಮಗೆ ಭಾರವಾದವುಗಳಲ್ಲ. ಆಗ ನೆನಪಿಟ್ಟುಕೊಳ್ಳ್ರಿ, ನಿಜವಾಗಿ ನಿಷ್ಕಪಟವಾದ ದೇವರನ್ನು ಪ್ರೀತಿಸಿದ್ದಾರೆ, ಆತನ ಎಲ್ಲ ಹೊಸ ಒಡಂಬಡಿಕೆಯಲ್ಲಿ ಬರಪಟ್ಟ ಎಲ್ಲ ಆಜ್ಞೆ ಕೈಕೊಂಡು ನಡೆಯುತ್ತೀರಿ, ಯಾವ ಆಜ್ಞೆ ನಿಮಗೆ ಭಾರವಾದವುಗಳ ಅಲ್ಲ ಎಂಬುದಾಗಲಿ ಯೋಹನ ಹೇಳುತ್ತಾನೆ. ಈಗ ಎರಡನೇ ಸಂಗತಿ ನೋಡ್ತೇವೆ, ನಿಷ್ಕಪಟವಾಗಿ ಒಬ್ಬರೊಬ್ಬರನ್ನು ಪ್ರೀತಿಸುವವರು ಆಗಬೇಕು. ಅದು ಹೇಗೆ ಎಂಬುದನ್ನು ನೋಡ್ತಾರೆ. ರೋಮ ಬರೆದವರ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ ತನಕ. ರೋಮನ್ ಚಾಪ್ಟರ್ 13 ವರ್ಸ್ 8 to 10 ವರ್ಸ್. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಪ್ರೇರೆ ಅಪ್ಪಸ್ತಲರು ನಿಜವಾಗಿ ಒಬ್ಬರನ್ನು ಪ್ರೀತಿಸೋದ್ರ ಅರ್ಥ, ನೀವು ಯಾರ ಹತ್ರ ಸಾಲ ತೆಗೆದುಕೊಳ್ಳುವುದಾದರೆ ಆ ಸಾಲು ಇಟ್ಟುಕೊಳ್ಳದೆ ಅವರಿಗೆ ಸಮಯ ಕೊಟ್ಟ ಹಾಗೆ ತೀರಿಸುವರು. ಅದು ಯಥಾರ್ಥವಾದ ಪ್ರೀತಿ, ಆ ನಿಷ್ಕಪಟದ ಪ್ರೀತಿಯನ್ನು ಅಪ್ಪಸ್ತಲರು ಹೇಳ್ತಾನೆ. ಯಾಕಂದರೆ ಮತ್ತೊಬ್ಬರನ್ನು ಪ್ರೀತಿಸುವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಪ್ರೇರೆ ಅಪ್ಪಸ್ತಲರು ಸಾಲ ಮಾಡಬಾರದು ಹೇಳುವುದಿಲ್ಲ, ಒಂದನ್ನು ಸಾಲ ಮಾಡುವುದಾರೆ, ಸಾಲ ಮಾಡುವುದಾದರೆ ಆ ಸಾಲವನ್ನು ನೀವು ಮಾತು ಕೊಟ್ಟ ಹಾಗೆ ಅದು ಮಾತು ಕೊಟ್ಟ ಹಾಗೆ ಕೊಡಲಿಕ್ಕೆ ಆಗಲಿಲ್ಲದೆ ಅವರ ಸಮಯ ಕೈಕೊಂಡು ಅವರ ಸಮಯ ತೆಗೆದುಕೊಂಡು ನೀವು ಅವರಿಗೆ ಹಿಂತಿರುಗಿ ಕೊಡುವುದೇ ಅದು ನಿಜದ ಪ್ರೀತಿ. ಯಾರ ಸಾಲ ಇಟ್ಟುಕೊಳ್ಳಬಾರದು, ಪ್ರೀತಿ ಹೊರತು ಬರೀ ಯಾರ ಸಾಲ ಇಟ್ಟುಕೊಳ್ಳಬಾರದು. ಈ ರೀತಿಯಲ್ಲಿ ನಿಮ್ಮ ಸಹೋದರರನ್ನು ಪ್ರೀತಿಸುವರ ಇದು ನಿಷ್ಕಪಟವಾದ ಪ್ರೀತಿ ಎಂಬುದಾಗಿ ಅಪ್ಪಸ್ತಲರು ಹೇಳ್ತಾನೆ ಪ್ರೇರೆ. ಮತ್ತು 9ನೇ ವಾಕ್ಯ, ಏಕೆಂದರೆ ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಪರ ಸೊತ್ತನ್ನು ಆಶಿಸಬಾರದು, ಈ ಮೊದಲಾದ ಎಲ್ಲ ಕಟ್ಟಳೆಗಳು ನಿನ್ನ ನೆರೆಯವನ್ನು ನಿನ್ನಂತೆ ಪ್ರೀತಿಸಬೇಕೆಂಬ ಒಂದೇ ಮಾತಿನಲ್ಲಿ ಅಡಕವಾಗಿದೆ. ಹಾಗಾದರೆ ಪ್ರೇರೆ ಒಬ್ಬರನ್ನು ಪ್ರೀತಿಸಿದಂಥ ಅಪ್ಪಸ್ತಲರು ಹೇಳ್ತಾನೆ, ಅಲ್ಲೇ ಒಡಂಬಡಿಕೆಯಲ್ಲಿ ಪ್ರೇರೆ 4 ಆಜ್ಞೆಗಳು ದೇವರನ್ನು ಪ್ರೀತಿಸಾಗಿದೆ, ಉಳಿದ 6 ಆಜ್ಞೆಗಳು ಒಬ್ಬರನ್ನು ಬಿಟ್ಟು 10 ಆಜ್ಞೆಗಳು ಪುನಃ ಒಡಂಬಡಿಕೆಯಲ್ಲಿ 10 ಆಜ್ಞೆಗಳು ಕೊಟ್ಟಲ್ಪಡೆ. ಮೊದಲ 4 ಆಜ್ಞೆಗಳು ದೇವರನ್ನು ಪ್ರೀತಿ ಮಾಡೋ ಬಗ್ಗೆ ಬರಲ್ಪಡಿದೆ, ಉಳಿದ 6 ಆಜ್ಞೆಗಳೇ ಒಬ್ಬರನ್ನು ಪ್ರೀತಿ. ಅದು ಇಲ್ಲಿ ಅಪ್ಪಸ್ತಲರು ಈ ಆಜ್ಞೆಯನ್ನು ಕೈಕೊಂಡು ನಡೆದರೆ ಒಬ್ಬರೊಬ್ಬರನ್ನು ಯಥಾರ್ಥ ಪ್ರೀತಿ ಮಾಡುತ್ತೀರಿ ಎಂಬುದಾಗಲಿ ಅಪ್ಪಸ್ತಲನು ಎಲ್ಲಿ ಹೇಳುತ್ತಾನೆ. 10ನೇ ವಾಕ್ಯ, ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡು. ನಿಜವನ್ನು ಪ್ರೀತಿಸಿದರೆ ಯಾವ ಸಹೋದರ ಬಗ್ಗೆ ಕೇಡಿನ ನುಡಿಯನ್ನು, ಅವರನ್ನು ಅವರ ಬಗ್ಗೆ ದ್ವೇಷವನ್ನು, ಅವರ ಒಂದು ಮಾನವನ್ನು ನೀವು ತೆಗೆದಿಲ್ಲ, ಯಾವ ಕೇಡನ್ನು ನೀವು ಮಾಡುವುದ ಅದು ನಿಷ್ಕಪಟ ಪ್ರೀತಿನೇ. ಒಬ್ಬನ ಪ್ರೀತಿ ಮಾಡಬೇಕಂತ ಅಪ್ಪಸ್ತಲನು ಎಲ್ಲಿ ಹೇಳ್ತಾನೆ ಪ್ರೇರೆ. ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣ್ಯರಾಗದೆ. ಪ್ರೇರೆ ಅಪ್ಪಸ್ತಲನು ಹೇಳ್ತಾನೆ, ಯಾವಾಗ ನೀವು ನಿಷ್ಕಪಟವಾದ ಹೃದಯವನ್ನು ಪ್ರೀತಿ ಮಾಡುತ್ತೀರೋ ಆಗ ಅದೇ ಹೃದಯ ನೀವು ಒಬ್ಬರನ್ನು ಪ್ರೀತಿ ಮಾಡೋ ಎಲ್ಲ 10 ಆಜ್ಞೆಗಳು ನಿಮಗೆ ನೆರವೇರಲಿಕ್ಕೆ ಸಾಧ್ಯವಾಗ್ತದೆ. ಅದು ಈ ಪ್ರೀತಿ ನಿಮಗೆ ಬೇಕಿರುತ್ತದೆ ಪ್ರೇರೆ, ನೀವು ಪ್ರಾರ್ಥನೆ ಮಾಡಬೇಕು. ಮತ್ತು ದಿನ ದೇವರ ವಾಕ್ಯ ಈ ಪ್ರೀತಿ ಆಟೋಮೆಟಿಕ್ ಸಿಗೋದಿಲ್ಲ. ದಿನ ನೀವು ಅಲ್ಲೊಂಬಡಿಕೆ ಓದಿದ ಹಾಗೆ ಹೊಸ ಒಡಂಬಡಿಕೆ ಓದಬೇಕು. ಹೊಸ ಸ್ವಲ್ಪ ಜಾಸ್ತಿಯಾಗಿ ಓದಬೇಕು, ಸ್ವಲ್ಪ ಜಾಸ್ತಿ ಧ್ಯಾನ ಮಾಡಬೇಕು ಮತ್ತು ಪ್ರಾರ್ಥನೆ ಮಾಡಬೇಕು. ದೇವ ಆ ನಿನ್ನ ಪ್ರೀತಿಗೆ ದೇವರ ವಾಕ್ಯ ಎಷ್ಟು ಓದಿದ್ರು ಆ ಪ್ರೀತಿಯು ನಿಮ್ಮಲ್ಲಿ ತುಂಬಲ್ಪಡದೆ. ಪ್ರಾರ್ಥನೆ ಮಾಡುವಾಗ ಪ್ರೀತಿ ಹೇಗೆ ಆ ಪ್ರೀತಿಯಿಂದ ನಿಮ್ಮಲ್ಲಿ ತುಂಬಲ್ಪಡುವುದಾದರೆ ಆ ಪ್ರೀತಿಯಿಂದ ನೀವೆಲ್ಲ ಆಜ್ಞೆಗಳನ್ನು ನೋಡಲಿಕ್ಕೆ ಸಾಧ್ಯ. ದೇವರನ್ನು ಪ್ರೀತಿ ಮಾಡಲಿ ಆಗ್ತದೆ, ಒಬ್ಬರನ್ನು ಪ್ರೀತಿ ಮಾಡಲಿ ಆಗ ಎಲ್ಲ ಆಜ್ಞೆಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಈ ರೀತಿ ಅದನ್ನ ಕೈಗೆ ನಡೆಯುವುದೇ 100% ನಿಮ್ಮ ಮೇಲೆಲ್ಲ ಶಾಪ, ರೋಗ, ಬಡತನ, ಕೊರತೆ ಎಲ್ಲ ಶಾಪಗಳು ಮುರಿಯಲ್ಪಡುತ್ತೆ. ಮತ್ತು ಅವರ ಆಶೀರ್ವಾದವು ಆತನ ದಯೆಯು ಯುಗಕ್ಕಂತೂ ನಿಮ್ಮ ಮೇಲೆ ಇರುತ್ತವೆ ಪ್ರೇರೆ. ಇನ್ನೊಂದು ದರ್ಶನ ನೋಡ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 32ನೇ ವಾಕ್ಯ. ಎಫೆಸಿಯನ್ಸ್ ಚಾಪ್ಟರ್ 4 ವರ್ಸ್ 32.
ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಶ್ರಮಿಸುವವರಾಗಿಯೂ ಇರಿ. ಪ್ರಿಯರೇ, ನಿಷ್ಕಪಟವಾಗಿ ಒಬ್ಬರನ್ನು ಪ್ರೀತಿಸಿ ಯಥಾರ್ಥವಾಗಿ ವಾಪಸ್ ಮಾಡ್ತಾನೆ. ಆದಷ್ಟು ಒಬ್ಬರಿಗೆ ಉಪಕಾರ, ನಿಮಗೆ ಎಷ್ಟು ಸಾಧ್ಯ ಅಷ್ಟು ಒಬ್ಬರಿಗೆ ಉಪಕಾರ ಮಾಡುವವರಾಗಬೇಕು. ಪ್ರಿಯರೇ, ಕರುಣೆಯುಳ್ಳವರಾಗಬೇಕು, ಶ್ರಮಿಸುವವರಾಗಬೇಕು. ಇದು ಆಗಿದೆ ನಿಷ್ಕಪಟದ ಪ್ರೀತಿ. ಇದರ ಮಾತನ್ನು ಏನಾಗ್ತದೆ, ನಿಮ್ಮ ಸ್ವಾರ್ಥವನ್ನು ನೋಡೋದಿಲ್ಲ, ನಿಮಗೆ ಸಾಧ್ಯವಾದ ನಮಗೆ ಉಪಕಾರ ಮಾಡುತ್ತೀರಿ, ಕರುಣೆಯುಳ್ಳವರಾಗದೆ ಮತ್ತೊಬ್ಬರೊಬ್ಬರು ಶ್ರಮಿಸಿ. ಈ ರೀತಿಯ ಪ್ರೀತಿ, ನಿಷ್ಕಪಟದ ಪ್ರೀತಿ ನೀವು ಅಭ್ಯಾಸ ಮಾಡಬೇಕು. ವಾಪಸ್ ಹೇಳುತ್ತಾನೆ. ಪ್ರಿಯರೇ, ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 12-14 ವಾಕ್ಯ ತನಕ. ಕೊಲೊಸ್ಸೆಸ್ 3:12-14. ಈಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬರ ಮೇಲೆ ತಪ್ಪು ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಶ್ರಮಿಸಿರಿ. ಹೇಳ್ತಾನೆ, ನಿಜವಾಗಿ ಒಬ್ಬರನ್ನು ಪ್ರೀತಿಸಿದರೆ ಪದೇ ಪದೇ ಒಬ್ಬರ ತಪ್ಪನ್ನು, ಪದೇ ಪದೇ ಅವರಿಗೆ ತಪ್ಪುಗಾರನು, ಅಪರಾಧಿ ಅವರಿಗೆ ಕಂಡೆಮ್ ಪದೇ ಪದೇ ಮಾಡಿದ್ದಾರೆ. ಪದೇ ಪದೇ ಅವರಿಗೆ ದೂರಲಿಕ್ಕೆ ಕಾರಣವಿದ್ದರು, ತಪ್ಪು ಕಾರಣವಿದ್ದರು ಪದೇ ಪದೇ ದೂರ 1 ಸಲ 2 ಸಲ ಬುದ್ಧಿ ಹೇಳ್ತೀರಿ. ಅವರು ಸ್ವೀಕಾರ ಮಾಡಿದರೆ ಸ್ತೋತ್ರ ಇಲ್ಲದೆ ಅವರಿಗೆ ಪ್ರಾರ್ಥನೆ ಪದೇ 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 ಒಬ್ಬರ ಮೇಲೆ ತಪ್ಪು ದೂರು ಇರುವುದಿಲ್ಲ. ಅಪ್ಪಸಪ್ಪ ನಿಜವಾದ ಪ್ರೀತಿ ಅಂತೆ. ಮತ್ತು ತಪ್ಪದ ಕಾರಣವಿದ್ದರೂ ಆತನು ಅವನ ಮೇಲೆ ತಪ್ಪು ಹೊರಿಸಿ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಶ್ರಮಿಸುವವರಾಗಬೇಕು. ಕರ್ತನು ನಿಮ್ಮನ್ನು ಶ್ರಮಿಸಿದಂತೆ ನೀವು ನಿಮ್ಮನ್ನು ಯೇಸು ಕ್ರಿಸ್ತನು ಎಷ್ಟೋ ಪಾಪಗಳನ್ನು ಶ್ರಮಿಸ್ತಾನೆ. ಹಾಗೆ ನಿಮ್ಮ ಸಹೋದರರು ನಿಮಗೆ ಪಾಪ ಮಾಡುವಾಗ ಅವರಿಗೆ ಯೇಸು ಪ್ರೀತಿಯಲ್ಲಿ ಶ್ರಮಿಸುವವರಾಗಬೇಕು. ಅವರ ತಪ್ಪು ಕಾರಣವಿದ್ದರೂ ಪದೇ ಪದೇ ಅವರು ತಪ್ಪು ಅವರನ್ನು ಶ್ರಮಿಸುವವರಾಗಬೇಕು ಎಂದು ಯೇಸು ಕ್ರಿಸ್ತನು ಹೇಳ್ತಾನೆ. ಇದು ನಿಷ್ಕಪಟದ ಪ್ರೀತಿಯಾಗಿದೆ. ಕರ್ತನು ನಿಮ್ಮನ್ನು ಶ್ರಮಿಸಿದಂತೆಯೇ ನೀವು ಶ್ರಮಿಸಿರಿ. 14ನೇ ವಾಕ್ಯ, ಇದ್ದಿರದ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡೋ ಬಂಧವಾಗಿದೆ. ಪ್ರಿಯಪ್ಪಗಳು, ಈ ರೀತಿಯ ಪ್ರೀತಿ ನಿಮ್ಮಲ್ಲಿದ್ದರೆ ಮಾತ್ರವೇ ಅದು ಐಕ್ಯತೆ ಪ್ರೇರೆ ಕಾಪಾಡಲಿಕ್ಕೆ ಸಾಧ್ಯವಾಗ್ತದೆ. ಈ ಐಕ್ಯತೆ ಯಾವಾಗ ಮುರಿಲುಪಡ್ತದೆ, ಯಾವಾಗ ನೀವು ನಿಮ್ಮಲ್ಲಿ ನಿಷ್ಕಪಟವಾದ ಪ್ರೀತಿ ಇಲ್ಲದಿದ್ದರೆ ಈ ಐಕ್ಯತೆ ಮುರಿಲುಪಡಾಗಿದೆ. ಪ್ರೇರೆ, ನೀವು ನಿಷ್ಕಪಟವಾಗಿ ಒಬ್ಬರನ್ನು ಪ್ರೀತಿಸಬೇಕು. ಆ ನಿಷ್ಕಪಟ ಪ್ರೀತಿ ಅಂದರೆ ಆ ಪ್ರೀತಿ ಏನಂತೆ, ಮತ್ತೊಬ್ಬರ ತಪ್ಪು ಕಾರಣವಿದ್ದರೂ ಅದು ಪದೇ ಪದೇ ಅವರಿಗೆ ತಪ್ಪು ಹೊರಿಸಿದೆ, ಪದೇ ಪದೇ ಅವರ ಅಪರಾಧಿಯನ್ನು ಅವರು ತೀರ್ಪು ಮಾಡಿದೆ, ಅವರನ್ನು ಹೃದಯಪೂರ್ವಕ ಶ್ರಮಿಸುವುದು ಮತ್ತು ಪ್ರೀತಿಯಿಂದ ಐಕ್ಯತೆಯನ್ನು ಕಾಪಾಡಿಕೊಳ್ಳುವುದು ಎಂಬುದಾಗಿ ಅಪ್ಪಸ್ಪಾಲ. ಈ ರೀತಿಯ ಪ್ರೀತಿ ನಿಮ್ಮಲ್ಲಿ ಇರುವಾಗ ಪ್ರೇರೆ, ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ ಮತ್ತೊಬ್ಬರ ಸುವಾರ್ತೆಯಲ್ಲಿ 18ನೇ ಅಧ್ಯಾಯದಲ್ಲಿ 18, 19, 20ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಈ ಆಜ್ಞೆ ಕೊಟ್ಟಿದ್ದಾನೆ. ಪ್ರೇರೆ, ಜಸ್ಟ್ ನಾನು ಓದುತ್ತೇನೆ ಪ್ರೇರೆ, ಮತ್ತು ಅದು 10 ಹೇಳ್ತಾನೆ. ಮಾಥ್ಯೂ ಗಾಸ್ಪಲ್ 18, 19, 20. ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಪ್ರೇರಿಸ್ಕೊಳ್ತಾನೆ, ಯಾವಾಗ ನೀವು ಇಬ್ಬರು ಒಂದು ಮನಸ್ಸಾಗಿರ್ತೀರೋ, ಆ ಐಕ್ಯತೆ ಇರ್ತದೋ, ಆಗ್ಬೋದು ನೀವು ಗಂಡ ಹೆಂಡತಿ ಆಗ್ಬೋದು, ಕುಟುಂಬ ಜೀವಿತದಲ್ಲಿ ಆಗ್ಬೋದು, ಸಭೆಯಲ್ಲಿ, ಆಗ ನೀವು ಇಬ್ಬರು ಒಂದು ಮನಸ್ಸಾಗಿ ಈ ಲೋಕದಲ್ಲಿ ಯಾವುದೇ ಸೈತನ ಕ್ರಿಯೆಯನ್ನು ಬಂಧಿಸಿದರೂ ಅದು ಪರಲೋಕದಲ್ಲಿ ಬಂಧಿಸಲ್ಪಡುತ್ತದೆ. ಅಷ್ಟು ಶಕ್ತಿ ಐಕ್ಯತೆಯಲ್ಲಿ ಉಂಟು ಪ್ರೇರೆ. ಮತ್ತು ಏನು ಭೂಲೋಕದಲ್ಲಿ ಆ ಸೈತನ ದೇವರ ಆಶೆಯನ್ನು ಬಿಡಿಸ್ತೀರಿ, ಅದು ಒಬ್ಬ ವ್ಯಕ್ತಿಯನ್ನು ಆಶೆಯಿಂದ ಬಂದ ಬಿಡಿಸ್ತೀರಿ, ಅದು ಬಿಡುಗಡೆ ಬರುವುದು ಇದು ಅರ್ಥವಾಗಿದೆ ಬರೀ. ಮತ್ತು 19ನೇ ವಾಕ್ಯ ಹೇಳ್ತದೆ, ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ಬೇಡಿಕೊಳ್ಳುತ್ತಾಗ ಯಾವುದಾದ್ರು ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿ ನಿನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಅಷ್ಟರಲ್ಲಿ ಇಸ್ಕೊಳ್ತಾನೆ, ಈ ಬೋಲಿನ ಪ್ರಾರ್ಥನೆ ಮಾಡುವಾಗ ಇಬ್ಬರು ಒಂದು ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ, ಏನು ಪ್ರಾರ್ಥನೆ ಮಾಡ್ತಾರೋ 100% ಅವರಿಗೆ ಉತ್ತರ ಸಿಗುತ್ತದೆ ಎಂದು ಇಸ್ಕೊಳ್ತಾರೆ. ಅದಕ್ಕೆ ಐಕ್ಯತೆಯಲ್ಲಿ ಬಲ ಉಂಟು. ಅದೇ ಐಕ್ಯತೆ ನಿಮ್ಮಲ್ಲಿ ಬರಬೇಕಾದರೆ ಒಬ್ಬರೊಬ್ಬರು ನಿಷ್ಕಪಟವಾಗಿ ಪ್ರೀತಿ ಮಾಡಿ, ಯಾರ ಬಗ್ಗೆ ದ್ವೇಷ, ಕೈಭಾವನೆ, ಯಾವ ರೀತಿಯಲ್ಲಿ ಕೋಪ, ಸಿಟ್ಟು ಇಟ್ಟುಕೊಳ್ಳದೆ ಅವರನ್ನು ಯಥಾರ್ಥ ಶ್ರಮಿಸುವವರಾಗಬೇಕು. ಮತ್ತು ತಪ್ಪು ಕಾರಣವಿದ್ದು ಪದೇ ಪದೇ ತಪ್ಪುರಿಸಿ ಅವರನ್ನು ಶ್ರಮಿಸುವ ಆ ಒಂದು ಪ್ರೀತಿಯಿಂದ ಒಂದು ಬಂಧನ ಕಾಪಾಡಿಕೊಂಡರೆ ಈ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆಯಲ್ಲಿ ಬಿಡುಗಡೆ ಬರುತ್ತದೆ ಎಂಬುದಾಗಿ ಯೇಸು ಹೇಳ್ತಾನೆ. ಮತ್ತು 20ನೇ ವಾಕ್ಯ, ಯಾಕಂದರೆ ಇಬ್ಬರು 3 ನನ್ನ ಹೆಸರಲ್ಲಿ ಕೂಡಿ ಬರುತ್ತರು ಅಲ್ಲಿ ಅವ್ರ ನಡುವೆ ಇದ್ದೇನೆ. ಬರೀ ಅಲ್ಲಿ ಇಬ್ಬರು ಒಂದು ಮನಸ್ಸಾಗಿರುವಾಗ ಅವರ ನಡುವೆ ಯೇಸು ಕ್ರಿಸ್ತನು ಇದ್ದಾನೆ. ಆ ಪ್ರಸನ್ನತೆ ಅನುಭವ ಮಾಡಲಿ. ಹಾಗಾದರೆ ಈ ರೀತಿ ನಿಷ್ಕಪಟದಿಂದ ಒಬ್ಬರು ಪ್ರೀತಿ ಮಾಡಬೇಕು ಎಂಬುದಾಗಿ ಪೌಲನು ಹೇಳ್ತಾನೆ. ನಿಮ್ಮ ಆಶೀರ್ವಾದ, ಬಿಡುಗಡೆ, ಪ್ರಾರ್ಥನೆ ಉತ್ತರ, ಆರೋಗ್ಯ ಸಿಗಬೇಕಾದ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಪ್ರೇರೆ. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 17 ಮತ್ತು 18ನೇ ವಾಕ್ಯ. 1 John 3 verse 17 and 18 verse.
ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನು ನೋಡಿ ಕರುಣಿಸಿ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೇ? ಪ್ರಿಯದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಅತಿ ಸ್ಪಷ್ಟತೆ, ನಿಜವಾಗಿ ನಿಮಗೆ ಯಥಾರ್ಥವಾದ ನಿಷ್ಕಪಟವಾದ ಪ್ರೀತಿ ಇದ್ದರೆ ಒಬ್ಬ ಸಹೋದರನು ಕಷ್ಟದಲ್ಲಿರುವಾಗ, ಆರ್ಥಿಕ ಮುಗ್ಗಟ್ಟಿರುವಾಗ, ಇಕ್ಕಟ್ಟಿರುವಾಗ, ಅಥವಾ ಬಡತನದಲ್ಲಿರುವಾಗ ನಿಮ್ಮಲ್ಲಿ ಒಂದು ಆರ್ಥಿಕ ಐಶ್ವರ್ಯ ಇರುವುದಾದರೆ ಕೊಡಲಿಕ್ಕೆ ಸಾಮರ್ಥ್ಯ ಅಪೊಸ್ತಲ ಹೇಳ್ತಾನೆ, ನಿಜವಾದ ಪ್ರೀತಿ ಮಾತಿನಿಂದಲ್ಲ, ಅದು ಕ್ರಿಯೆಯಲ್ಲಿ, ಅದು ಇನ್ನೊಬ್ಬರ ಕಷ್ಟದಲ್ಲಿರುವಾಗ ಅವನಿಗೆ ಸಹಾಯ ಮಾಡೋದು, ಅವನಿಗೆ ಕೊಡುವುದು, ಅತಿಥಿ ಸತ್ಕಾರ ಮಾಡೋದು, ಪರೋಪಕಾರ ಮಾಡೋದು, ದಾನ ಧರ್ಮ ಮಾಡೋದು, ಇದೆಲ್ಲ ಪ್ರೀತಿಯ ಒಂದು ಕ್ರಿಯೆಗಳಾಗಿವೆ. ಈ ರೀತಿಯೂ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವುದು ನಿಜವಾದ ಪ್ರೀತಿ. ಅದು ಈ ಕ್ರಿಯೆಯಿಲ್ಲದ ಪ್ರೀತಿ ಅದು ಕಪಟವಾದ ಪ್ರೀತಿ ಎಂಬುದಾಗಿ ಇವನು ಆಗದೆ. ಇವತ್ತು ರೋಮ 12:9 ಆಗಿದೆ, ನಿಷ್ಕಪಟದ ಪ್ರೀತಿ ಇರಲಿ. ಕೆಟ್ಟತನ ಎಲ್ಲ ಇದ್ದಾಗ ವಿರುದ್ಧ ಎಲ್ಲ ಕೆಟ್ಟತನ, ಹಾಗೆ ದ್ವೇಷ, ಕೋಪ, ಕಲಹ, ಜಗಳ, ಇದೆಲ್ಲ ಮತ್ಸರ, ಚಾಡಿ ಹೇಳುವುದು, ಇದೆಲ್ಲ ಸಂಗತಿಗಳನ್ನ ಮೇಲೆ ತೆಗೆದು ಹಾಕಬೇಕು ಪ್ರಿಯರೇ. ಮತ್ತು ನಿಷ್ಕಪಟವಾದ ಮೊದಲು ದೇವರನ್ನು ಪ್ರೀತಿ ಮಾಡಬೇಕು. ಆ ದೇವರನ್ನು ಪ್ರೀತಿ ಮಾಡಿದರೆ ಮಾತ್ರವೇ ಆ ದೇವರ ಪ್ರೀತಿ ನಿಮ್ಮ ಒಳಗೆ ಇದ್ದರೆ ಆ ಪ್ರೀತಿಯಿಂದ ನೀವು ಒಬ್ಬರನ್ನು ಯಥಾರ್ಥವಾಗಿ ನಿಷ್ಕಪಟವಾದ ಪ್ರೀತಿಯಿಂದ ಪ್ರೀತಿ ಮಾಡಲಿಕ್ಕೆ ಆಗ್ತದೆ. ಆಗ ನಿಮ್ಮಲ್ಲಿ ಐಕ್ಯತೆ ಇರುತ್ತೆ, ಆಗ ನಿಮ್ಮಲ್ಲಿ ಒಂದೇ ಮನಸ್ಸು, ಆ ನಿಮ್ಮ ಪ್ರಾರ್ಥನೆ ಪ್ರತಿಯೊಂದು ಪ್ರಾರ್ಥನೆ ಇರುತ್ತಾ ಕೊಡುತ್ತಾನೆ. ದೇವರು ನಿಮ್ಮ ಸಂಗಡ ಇರ್ತಾನೆ, ದೇವ್ರ ನಿಮ್ಮ ಆಶೀರ್ವಾದ ಮಾಡ್ತಾನೆ, ನಿಮಗೆ ಬಿಡುಗಡೆ ಕೊಡುತ್ತಾನೆ. ಯಾವುದೇ ನಿಮ್ಮ ಕಷ್ಟ ಇರಬಹುದು, ಸಮಸ್ಯೆ ಇರಬಹುದು, ದೇವರು ನಿಮಗೆ ಬಿಡುಗಡೆ ಕೊಡುತ್ತಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜಿಲ್ಲೆ ಆಶೀರ್ವಾದವಾಗಿದ್ದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಪ್ರಾರ್ಥನೆ ಮಾಡೋಣ. ತಂದೆಯವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನಗೆ ಸ್ತೋತ್ರನ ಕೊಂಡಾಡ್ತೇನೆ. ಇದನ್ನು ಪ್ರತಿಯೊಬ್ಬ ವೀಕ್ಷಕರನ್ನು ದೇವ ಆ ಒಂದು ಯಥಾರ್ಥವಾದ ಪ್ರೀತಿ ಎಂದರೇನು, ನಿನ್ನ ಪ್ರೀತಿ ಎಂಬುದನ್ನು ಕೊಟ್ಟ ವಿವರಣೆಗಾಗಿ ಸ್ತೋತ್ರ. ಇವರಿಗೆಲ್ಲ ಪ್ರತಿಯೊಬ್ಬರು ಈ ಪ್ರೀತಿಯಿಂದ ಒಬ್ಬರನ್ನು ಪ್ರೀತಿಸುವಂತೆ, ನಿನ್ನನ್ನು ಪ್ರೀತಿಸುವಂತೆ ಮತ್ತು ನಿನ್ನವಾದ ಮೇಲೆ ಆಶೀರ್ವಾದ, ಬಿಡುಗಡೆ ಅವರು ಹೊಂದಿಕೊಳ್ಳಲು ಪ್ರತಿಯೊಬ್ಬರ ಕೃಪೆಯನ್ನು ಕೊಡಬೇಕು ನಾವು ಬಿಡ್ಕೊಳ್ತೇನೆ. ಮತ್ತು ಈ ಸಂದರ್ಭ ಪ್ರತಿಯೊಬ್ಬರ ಜೀವಿತದಲ್ಲಿ ನಾನು ಆಶೀರ್ವಾದ, ಬಿಡುಗಡೆ, ಆರೋಗ್ಯ, ಆರ್ಥಿಕ ಸಮೃದ್ಧಿ ನಾನು ರಿಲೀಸ್ ಮಾಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ತಿಳಿಸಿ ಬೆಳಕುಲ್ಲವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದೇಶ ಕೆಲವರು ಪ್ರತಿಯೊಬ್ಬರ ಸಂಘಟನೆಯಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ.